ಸ್ನೇಹಿತರೆ ನಮಸ್ಕಾರ. ಕೂರ್ಗ್ ಬಸ್ ನ್ಯೂಸ್ ಪಂಚ್ ಈ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಜೋರ್ ಮಳೆ ಆಗ್ತಾ ಇದೆ, ಒಳ್ಳೆಯ ಬೆಳವಣಿಗೆ. ಆದ್ರೆ ಒಂದು ತಿಂಗಳ ಮಳೆ ಒಂದು ವಾರದಲ್ಲಿ ಹೊಡೆದ್ರೆ ಸಮಸ್ಯೆ ನಮಗೆ ಆಗ್ಲಿಕ್ಕಿರುವಂತದ್ದು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ ನಡುವೆ ರಾಜ್ಯದಲ್ಲಿ ಬಂದ್ನ ವಿಚಾರ, ನೀರಿಗಾಗಿ ಗಲಾಟೆ ಬಹಳ ಸಮಯದ ನಂತರ ಈಗ ಮತ್ತೆ ತಮಿಳುನಾಡು ಕರ್ನಾಟಕ ಎರಡು ರಾಜ್ಯಗಳ ನಡುವೆ ನೀರಿನ ವಿಚಾರದಲ್ಲಿ ಸಂಘರ್ಷ ಶುರುವಾಗಿದೆ. ಅದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಸದ್ಯಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು ತಮಿಳುನಾಡಿಗೆ ನೀರು ಕೊಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಆದೇಶ ಕೊಟ್ಟಿರೋದು. ಕನ್ನಡ ಪರ ಸಂಘಟನೆಗಳು ಈ ವಿಚಾರವಾಗಿ ಬಂದ್ಗೆ ಕರೆ ನೀಡಿದೆ. ಈ ತಿಂಗಳು 13ನೇ ತಾರೀಕು ಕರ್ನಾಟಕ ಬಂದ್ ನಡೆಸೋದಕ್ಕಾಗಿ ಬೇಕಾದಂತಹ ತಯಾರಿಗಳನ್ನ ನಡೆಸ್ತಾ ಇದ್ದಾವೆ. ಈ ಸಂಬಂಧ ಘೋಷಣೆಯನ್ನು ಕೂಡ ಸಂಘಟನೆಗಳ ಪ್ರಮುಖರು ಮಾಡಿದ್ದಾರೆ. ಈ ನಡುವೆ ಈ ದಕ್ಷಿಣ ಭಾರತ ಭಾಗದಲ್ಲಿ ಒಂದು ಉತ್ತಮ ಮಳೆ ಆಗ್ತಾ ಇರೋದು ಒಂದು ಮುನ್ಸೂಚನೆಯನ್ನ ಕೊಟ್ಟಿದೆ. ಗೊತ್ತಿಲ್ಲ ಯಾವ ರೀತಿ ಸಾಗುತ್ತೆ ಅಂತ. ಈ ಕುರಿತಾಗಿ ಮಾತಾಡೋಣ. ನಾವು ಬಂದಾದಂತ ಸಂದರ್ಭದಲ್ಲಿ ರಾಜ್ಯದ ವಿಚಾರವನ್ನ ಮಾತಾಡ್ತೇವೆ, ಬೆಂಗಳೂರಿನ ವಿಚಾರವನ್ನ ಮಾತಾಡ್ತೇವೆ, ಮಂಡ್ಯದ ವಿಚಾರವನ್ನ ಮಾತಾಡ್ತೇವೆ. ಆದ್ರೆ ಕಾವೇರಿ ಹುಟ್ಟಿ ಹರಿಯುವಂತಹ ಕೊಡಗಿನ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಾರ? ಇಲ್ಲ. ನಾವು ಯೋಚನೆ ಮಾಡೋದು ಕೇವಲ ನದಿಯನ್ನ ಹೊರಗಡೆ ಎಲ್ಲಿ ಬಳಸ್ತಾ ಇದ್ದಾರೆ ಆ ಕುರಿತಾಗಿ ಮಾತ್ರ ಮಾತಾಡ್ತಾ ಇರ್ತೇವೆ. ಹೊರ ಭಾಗದಲ್ಲಿ ದೊಡ್ಡ ಚರ್ಚೆ ಆಗುತ್ತೆ, ಬಂದ್ ಆಗುತ್ತೆ, ಹೋರಾಟ ಆಗುತ್ತೆ, ಪ್ರತಿಭಟನೆ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಈ ಕುರಿತಾಗಿ ಮಾತಾಡ್ಲಿಕ್ಕಿದ್ದೇವೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಜಾಯಿನ್ ಆಪ್ಷನ್ ಇದೆ. ಯೂಟ್ಯೂಬ್ ಮೆಂಬರ್ಶಿಪ್ ಅನ್ನು ಕೂಡ ತೆಗೆದುಕೊಳ್ಳಬಹುದು. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮ ಚಾನಲ್ ಅಕೌಂಟ್ ಇದೆ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಇವರದ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವ ಅಜಮಣ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೇನೆ. ಕುಟ್ಟಪ್ಪ ವೆಲ್ಕಮ್. ನಮಸ್ತೆ. ಈ ನದಿ ನೀರಿನ ವಿಚಾರದಲ್ಲಿ ಬಂದಾಗ ಕೇವಲ ನಾವು ಬೆಂಗಳೂರು, ಮೈಸೂರು, ಮಂಡ್ಯ, ತಮಿಳುನಾಡು ಈ ಆಯಾಮದಲ್ಲೇ ಯೋಚನೆ ಮಾಡ್ತೇವೆ ಹೊರತು ಅದರ ಮೂಲದ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ನದಿಗೆ ನೀರಿನ ಹರಿವು ಎಲ್ಲಿಂದ ಸಿಗುತ್ತೆ, ಸೆಳೆ ಎಲ್ಲಿ ಇರುತ್ತೆ, ಅದರ ಬಗ್ಗೆ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಇಲ್ಲಿ ಆಗ್ತಿರುವಂತಹ ಅನಾಹುತಗಳ ಬಗ್ಗೆ, ಇಲ್ಲಿ ಆಗ್ತಿರುವಂತಹ ಚಟುವಟಿಕೆಗಳ ಬಗ್ಗೆ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಈ ಬಂದ್ ವಿಚಾರ, ಕೊಡಗಿನ ವಿಚಾರ, ಈ ವಿಚಾರವನ್ನು ಯಾವ ರೀತಿ ನಾವು ನೋಡಬಹುದು? ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ನೀರು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಇವಾಗ ಏನು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಆದೇಶ ಕೊಟ್ಟಿದೆ. ಮುಂದಿನ ಆಗಸ್ಟ್ 13ರವರೆಗೆ ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ಅಷ್ಟು ನೀರನ್ನ ಹರಿಯ ಬಿಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಒಟ್ಟು 4 TMC ಅಷ್ಟು ನೀರು ಬಿಡಬೇಕು ಅಂತ ಹೇಳಿರುವಂತಹ ಆದೇಶ ಕೊಟ್ಟಿರುವಂತದ್ದು. ಅದಕ್ಕೆ ಕರ್ನಾಟಕ ತನ್ನ ಮೇಲ್ಮನವಿ ಸಲ್ಲಿಸಲು ಸಹ ಅದನ್ನ ತಿರಸ್ಕೃತಗೊಂಡು ತಮ್ಮ ಮೊದಲಿನ ಆದೇಶಕ್ಕೆ ಬದ್ಧರಾಗಿದ್ದಾರೆ. ಜುಲೈ 29ರಿಂದ 15 ದಿನಗಳವರೆಗೆ ಆ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿರುವಂಥದ್ದು. ಹಿಂದೆ ಕಾವೇರಿ ವಿವಾದ ಅಂತ ಹೇಳಿದ್ರೆ ಕರ್ನಾಟಕ ಮತ್ತು ತಮಿಳುನಾಡುವಿನ ನಡುವಿನ ಸಂಘರ್ಷಕ್ಕೆ ಒಂದು ಆಸ್ಪದ ಆಗುವಂತೆ, ಭಾಷೆಯ ಆಧಾರದಲ್ಲೂ ಸಹ ಸಂಘರ್ಷ ಮಾಡೋದು. ಕನ್ನಡಿಗರು, ತಮಿಳಿಗರು ಅಂತ ಹೇಳಿ ಹೊಡೆದಾಡುವಂಥದ್ದು, ಪರಸ್ಪರ ಇಲ್ಲಿಯ ವಾಹನಗಳು ಅಲ್ಲಿಗೆ ಹೋದಾಗ ಅಲ್ಲಿ ತಡೆಗಟ್ಟುವಂಥದ್ದು, ಅಲ್ಲಿಂದ ಬಂದಾಗ ಇಲ್ಲಿ ತಡೆಯುವಂಥದ್ದು, ಅಥವಾ ಚಲನಚಿತ್ರಗಳನ್ನ ಪ್ರದರ್ಶನವನ್ನ ತಡೆಯುವಂಥದ್ದು, ಬೇರೆ ಬೇರೆ ರಾಜಕಾರಣಿಗಳು, ಕಲಾವಿದರುಗಳು ಪರಸ್ಪರ ಅವರವರ ರಾಜ್ಯವನ್ನ ಪ್ರತಿನಿಧಿಸಿಕೊಂಡು ಹೇಳಿಕೆ ನೀಡುವಂಥದ್ದು, ಮೌನವಾಗಿರುವವರನ್ನ ತರಾಟೆ ತೆಗೆದುಕೊಳ್ಳೋದು, ಇದೆಲ್ಲೋ ವಿದ್ಯಮಾನಗಳು ದೊಡ್ಡ ಸ್ವರೂಪ ಪಡೀತಿತ್ತು. ಮೊದಲು ಕಾವೇರಿ ಗಲಾಟೆ ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳಿಗೆ ರಜೆ, ಬಹುತೇಕ ದಿನಗಳಿಗೆ ರಜೆ ಇರುವಂತಹ ಪರಿಸ್ಥಿತಿಗಳಿತ್ತು. ಆದ್ರೆ ಕಳೆದ ಹಲವು ವರ್ಷಗಳಿಂದ ಈ ವಿವಾದಗಳು ಇರಲಿಲ್ಲ. ಬಹುಶಃ ಕೊಡಗಿನಲ್ಲಿ ಒಳ್ಳೆಯ ಮಳೆ ಆಗ್ತಿದ್ದ ಕಾರಣಕ್ಕಾಗಿ ಈ ವಿವಾದಗಳೇ ಇರಲಿಲ್ಲ. ಕೊಡಗಿನಲ್ಲಿ ಯಾವಾಗ ಮಳೆ ಕಡಿಮೆ ಆಗುತ್ತೆ ಆ ಎಲ್ಲ ಕಾಲಘಟ್ಟಗಳಲ್ಲಿ ಕಾವೇರಿ ವಿವಾದಗಳು ಹುಟ್ಟುತ್ತೆ ಅಥವಾ ನಿರ್ಮಾಣ ಆಗುತ್ತೆ, ಆ ಸಮಸ್ಯೆ ತಲೆದೋರುತ್ತೆ. ಇವತ್ತು ಕಾವೇರಿಯಲ್ಲಿ ಹರಿದು ಹೋಗುವ ನೀರಿನಲ್ಲಿ 70% ನೀರು ಕೊಡಗಿನಲ್ಲಿ ಬರುವಂತ ನೀರೇ. ಕೊಡಗಿನಲ್ಲಿ ಒಳ್ಳೆಯ ಮಳೆ ಆದ್ರೆ, ಕಾವೇರಿ ಮೈದುಂಬಿ ಹರಿದ್ರೆ, ಉಪನದಿಗಳು ಮೈದುಂಬಿ ಹರಿದ್ರೆ ಸಹಜವಾಗಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಈ ವಿವಾದಗಳು ತೀವ್ರ ಸ್ವರೂಪವನ್ನ ಪಡಿತಿರುವ ಕಾಲಘಟ್ಟಗಳಲ್ಲೇ ಕಾಕತಾಳೀಯ ಅಂತ ಹೇಳುವಂತೆ ಕೊಡಗಿನಲ್ಲಿ ಬಹಳ ರಭಸದಿಂದ ಮಳೆ ಸುರಿತಾ ಇದೆ. ಹಾರಂಗಿ ಜಲಾಶಯದಿಂದನೂ ನೀರು ಹೋಗ್ತಾ ಇದೆ, ಕಾವೇರಿ ನದಿಯಿಂದನೂ ನೀರು ಹೋಗ್ತಾ ಇದೆ, ಲಕ್ಷ್ಮಣ ತೀರ್ಥ ನದಿಯಿಂದನೂ ನೀರು ಹರಿದು ಹೋಗ್ತಾ ಇದೆ. ಬಹುಶಃ KRS ಡ್ಯಾಮಿಗೆ ದೊಡ್ಡ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಆ ಲೆಕ್ಕದಲ್ಲಿ ನೋಡಿದ್ರೆ KRS ಇಂದ ಏನು ಅಥವಾ ಕರ್ನಾಟಕದಿಂದ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿ ಪ್ರಾಧಿಕಾರ ಆದೇಶ ಕೊಟ್ಟಿದೆ. ಅದೇನು ದೊಡ್ಡ ಇದಲ್ಲ, ನೆಗ್ಲಿಜಿಬಲ್ ನೀರು ಅಂತ ಅನಿಸ್ತದೆ. ನಮ್ಮ ಸುಪ್ರೀಂ ಕೋರ್ಟ್ 2018ಕ್ಕೆ ಅಂತಿಮಗೊಳಿಸಿದಂತಹ ನೀರು ಹಂಚಿಕೆಯ ತೀರ್ಪಿನ ಪ್ರಕಾರ ನಾವು ವಾರ್ಷಿಕವಾಗಿ 177 TMC ನೀರುಗಳನ್ನ ಕರ್ನಾಟಕದಿಂದ ತಮಿಳುನಾಡಿಗೆ ಬಿಡಬೇಕಾಗುತ್ತೆ. ಆ ಸರಾಸರಿ ಲೆಕ್ಕದಲ್ಲಿ ಜುಲೈ ಅಂತ್ಯಕ್ಕೆ ಸರಾಸರಿ ಪ್ರಕಾರ 34 TMC ಅಷ್ಟು ನೀರನ್ನ ಹರಿಯ ಬಿಡಬೇಕಾಗಿತ್ತು. ವಾರ್ಷಿಕವಾಗಿ ಈ ವರ್ಷ ಈ 3.5 TMC ಅಷ್ಟು ನೀರು ಮಾತ್ರ ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗಿದೆ.
ಆ ಲೆಕ್ಕದಲ್ಲಿ ತಕೊಂಡ್ರು ಸಹ 34 ಸರಾಸರಿಗೂ ನಾವು ಬಿಟ್ಟಿರೋ ನೀರಿಗೂ ಮತ್ತೆ ಈಗ ಪ್ರಾಧಿಕಾರ ಆದೇಶ ಕೊಟ್ಟಿರುವಂತ ನೀರಿನ ಪ್ರಮಾಣ ಯೋಚನೆ ಮಾಡಿದ್ರೆ ಏನೇನು ಅಲ್ಲ. 4 ಅಂದ್ರೆ 8 TMC ಒಳಗೇನೆ ಆಗುತ್ತೆ. ನಾವು 34 TMC ಅಷ್ಟು ನೀರು ಕರ್ನಾಟಕದಿಂದ ಅವ್ರಿಗೆ ಹರಿಯ ಬಿಡಬೇಕು ಲೆಕ್ಕಾಚಾರ ಪ್ರಕಾರ. ಅದಕ್ಕಿಂತ ಕಡಿಮೆನೇ ಇದೆ. ಬಹುಶಃ ತಮಿಳುನಾಡಿನಲ್ಲಿ ಬದಲಾದ ಸರ್ಕಾರದ ಕಾರಣಕ್ಕಾಗಿ ಅದು ದೊಡ್ಡ ತೀವ್ರ ಸ್ವರೂಪವನ್ನೇನು ಪಡ್ಕೊಳ್ತಿಲ್ಲ. ಬಹುಶಃ ಕಾವೇರಿಯ ವಿಚಾರವನ್ನೇ ಮುಂದಿಟ್ಟುಕೊಂಡೇ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದ ರಾಜಕೀಯವನ್ನ ನಡೆಯುವುದನ್ನು ನಾವು ಗಮನಿಸಬಹುದು. DMK ಅಧಿಕಾರದಲ್ಲಿ ಇರುವ ಸಂದರ್ಭದಲ್ಲಿ ಇರ್ಬೋದು, ಅಣ್ಣಾ DMK ಅವರಿದ್ದ ಕಾಲಘಟ್ಟದಲ್ಲಿ ಇರ್ಬೋದು, ಕರುಣಾನಿಧಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಹ ಕಾವೇರಿ ಬಗ್ಗೆ ಬಹಳಷ್ಟು ತೀವ್ರವಾಗಿ ಭಾವನಾತ್ಮಕವಾಗಿ ಜನರನ್ನ ಸೆಳೆಯುವ ಕಾರಣಕ್ಕಾಗಿ ದೊಡ್ಡ ಮಟ್ಟದ ರಾಜಾಂತಗಳನ್ನ ಅವ್ರು ಮಾಡ್ತಾ ಇದ್ರು. ಜಯಲಲಿತಾ ಅವರು ಕರ್ನಾಟಕದವರೇ ಆದ್ರು, ಮೈಸೂರಿನವರೇ ಆದ್ರೂ ಸಹ ಅವರು ಅಲ್ಲಿಯ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕಾವೇರಿ ವಿಚಾರ ಬಂದಾಗ ಕರ್ನಾಟಕವನ್ನು ಹೇಟ್ ಮಾಡೋ ರೀತಿಯಲ್ಲಿ, ಜನ ಆಕ್ರೋಶಿತರಾಗುವ ರೀತಿಯಲ್ಲಿ ಅವರು ಮೆಸೇಜ್ಗಳನ್ನ ಪಾಸ್ ಮಾಡ್ತಿದ್ರು. ಆ ಲೆಕ್ಕದಲ್ಲಿ ವಿಜಯನ ಅಷ್ಟು ಮಟ್ಟಕ್ಕೆ ತೀವ್ರ ಸ್ವರೂಪವನ್ನ ಪಡ್ಕೊಂಡಿಲ್ಲ ಹೇಳಿಕೆ ಪ್ರಕಾರ. ಅವರು ಅವರ ರಾಜ್ಯಕ್ಕೆ ಬರ್ಬೇಕಾದ ನೀರಿನ ಪಾಲು ಕೇಳ್ತಿದ್ರು. ಅದು ತಪ್ಪು ಅಂತ ನಾವು ಹೇಳುವಂಗಿಲ್ಲ. ಆದ್ರೆ ಕರ್ನಾಟಕವನ್ನ ದ್ವೇಷ ಮಾಡುವ ರೀತಿಯಲ್ಲಿ ಏನು ಅವರು ಹೇಳ್ತಿಲ್ಲ. ಇವನ್ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಹೇಳಿರುವ ಹಾಗೆ ಕಳೆದ 100 ವರ್ಷಗಳಲ್ಲಿ ಅಥವಾ ಕಳೆದ ಹಲವು ವರ್ಷಗಳಲ್ಲಿ ಕಂಪೇರ್ ಮಾಡಿದ್ರೆ ಅತ್ಯಂತ ಕಡಿಮೆ ಪ್ರಮಾಣದ ನೀರು ಕರ್ನಾಟಕದಿಂದ ಹರಿದು ಹೋಗಿದೆ. ಹಾಗಾಗಿ ಅದು ಈಗಿನ ಪರಿಸ್ಥಿತಿ ಪ್ರಕಾರ ಅದೇನು ದೊಡ್ಡ ಮಟ್ಟದಲ್ಲ. ಅದನ್ನು ವಿವಾದದ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಅಗತ್ಯತೆ ಇರಲಿಲ್ಲ. ಬಹುಶಃ ನಾವು ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಾಗ ನಾವು ವಿಷಯಕ್ಕೆ ಒತ್ತು ಕೊಡೋದಿಲ್ಲ. ಕಾವೇರಿ ಅಂತ ಹೇಳುವ ನೀರಿನ ವಿಚಾರವಂತ ಬಂದಾಗ ಅದು ಭಾವನಾತ್ಮಕ ವಿಚಾರವಾಗಿ ಆಗುತ್ತೆ, ರೈತರ ವಿಚಾರ ಅಂತ ಆಗುತ್ತೆ. ಅಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ ತರ ಆಗಿ ಹೋಗಿದೆ. ಯಾರು ಏನು ಮಾತಾಡುವಂಗಿಲ್ಲ, ವಿಷಯದ ಬಗ್ಗೆ ಚರ್ಚೆ ಮಾಡುವಂಗಿಲ್ಲ, ವಾಸ್ತವ ನೆಲೆಗಟ್ಟಲ್ಲಿ ನಾವು ಯೋಚನೆ ಮಾಡುವಂಗೆ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡುವಂಗಿಲ್ಲ ಅಂತ ಹೇಳ್ತಾರೆ. ಇದರಿಂದ ಯಾವುದೇ ಪ್ರಯೋಜನಗಳಾಗೋದಿಲ್ಲ. ಸತ್ಯ ಎಂದಿಗೂ ಸತ್ಯವಾಗಿಯೇ ಉಳಿತದೆ. ಇವನ್ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಯಾವುದೋ ಒಂದು ನಿರ್ಧಾರ ತೆಗೆದುಕೊಂಡಾಗ ಏಕಾಏಕಿ ಮಾಡೋಕ್ಕಾಗೋದಿಲ್ಲ. ಎರಡೂ ರಾಜ್ಯದ ಅಂಕಿಅಂಶ ತೆಗೆದುಕೊಳ್ತಾರೆ, ಬೇರೆ ಅವರಿಗೆ ಇಂಟೆಲಿಜೆನ್ಸಿ ಮಾಹಿತಿ ತೆಗೆದುಕೊಂಡಿರ್ತಾರೆ, ವಾಸ್ತವ ಸ್ಥಿತಿಗತಿಗಳನ್ನು ತಿಳ್ಕೊಂಡಿರ್ತಾರೆ, ಹವಾಮಾನ ವರದಿ ಇರ್ತಾರೆ. ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಸುಮ್ಮನೆ ಏಕಾಏಕಿ ತೆಗೆದುಕೊಳ್ಳಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದು ಕಾಲಘಟ್ಟಗಳು ಹೋಗಿತ್ತು ಹಿಂದೆ. ಈಗ ಕೇಂದ್ರ ಸರ್ಕಾರ ಒತ್ತಡ ಮಾಡಿ ಹಾಕುವಂಥದ್ದು, ಸರ್ಕಾರವನ್ನ ಅಧಿಕಾರದಲ್ಲಿ ಮುಂದುವರಿಯ ಕಾರಣಕ್ಕಾಗಿ ಮಾಡುವಂಥದ್ದು ಬೇರೆ. ಈಗ ಅಂತ ಅನಿವಾರ್ಯತೆಗಳು ಏನೂ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಅಂತ ಅನಿವಾರ್ಯತೆ ಇಲ್ಲ. ತಮಿಳುನಾಡಿನ MP ಗಳನ್ನ ಅವಲಂಬಿಸಿನೋ, ನಮ್ಮ ಕರ್ನಾಟಕದ MP ಗಳನ್ನ ಅವಲಂಬಿಸಿ ಏನೋ ಕೇಂದ್ರ ಸರ್ಕಾರ ಆಳ್ವಿಕೆ ನಡೆಸ್ತಿಲ್ಲ. ಕೇಂದ್ರ ಸರ್ಕಾರನೂ ಪ್ರಭಾವ ಬೀರುವಂತದಿಲ್ಲ. ಒಂದು ರಾಜ್ಯ ಸರ್ಕಾರಕ್ಕೆ ವಿರುದ್ಧವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳುವಂಥದ್ದು ಇಲ್ಲ. ಆದ್ರೆ ಕೆಲವು ನಾನು ಇದನ್ನ ಸೂಕ್ಷ್ಮವಾಗಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಮಾತನಾಡುವ ನನಗೆ ಅನಿಸಿದ್ದು, ಒಂದು ವಿದ್ಯಾರ್ಥಿ ಚಳುವಳಿ ಮತ್ತು ರೈತ ಚಳುವಳಿ ಬಹಳ ಸೂಕ್ಷ್ಮವಾದಂತ ವಿಚಾರ. ಈ ಎರಡೂ ಚಳುವಳಿಗಳ ಮೇಲೆ ನಿಮಗೆ ಕಾನೂನು ಭಾಗದ ಕ್ರಮಗಳು ಬಹಳ ಕಡಿಮೆ, ಕ್ರಮವೇ ಆಗೋದಿಲ್ಲ. ನಿಮಗೆ ವಿದ್ಯಾರ್ಥಿಗಳು ಹೋರಾಟ ನಡೀತದೆ, ಎಂತ ಹೋರಾಟ ನಡೀಲಿ, ಅವರ ಮೇಲೆ ಯಾವುದೇ ಪ್ರಕರಣ ದಾಖಲಾಗಲಿ ತಕ್ಷಣ ರದ್ದಾಗುತ್ತೆ, ಕೈ ಬಿಡಲೇಬೇಕಾಗುತ್ತೆ. ಅದನ್ನ ಮುಂದುವರ್ಸಕ್ಕೆ ಹೋಗೋದೇ ಇಲ್ಲ ಯಾರು ವಿದ್ಯಾರ್ಥಿಗಳು. ಅದಕ್ಕೆ ವಿದ್ಯಾರ್ಥಿಗಳು ಅಥವಾ ಯುವ ವಿದ್ಯಾರ್ಥಿಗಳು ಬೀದಿಗೆ ಬಂದಾಗ ಅವರನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಏನೇ ಆದ್ರೂ ಅದು ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಅಂತ ಹೇಳುವ ಆತಂಕಕ್ಕಾಗಿ ಯಾವ ಪ್ರಕರಣಗಳು ಆಗಲ್ಲ. ಅದೇ ರೀತಿ ರೈತ ಚಳುವಳಿನೂ ಸೇಮ್. ರೈತರ ಬಗ್ಗೆ ಏನೇ ಕ್ರಮ ತೆಗೆದುಕೊಂಡ್ರು ಸಹ ಅದು ಅವ್ರ ಮೇಲೆ ಲಾಠಿ ಚಾರ್ಜ್ ಆದ್ರೆ ದೊಡ್ಡ ವಿಚಾರ ಆಗುತ್ತೆ, ಗೋಲಿಬಾರ್ ಆದ್ರೆ ದೊಡ್ಡ ವಿಚಾರಗಳಾಗುತ್ತೆ. ಅನಿವಾರ್ಯ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡ್ಬೇಕಾಗುತ್ತೆ, ಗೋಲಿಬಾರ್ ಮಾಡ್ಬೇಕಾಗುತ್ತೆ, ಸಾವನ್ನಪ್ಪುತ್ತಾರೆ, ಗಾಯಗಳಾಗುತ್ತಾರೆ, ಸಮಸ್ಯೆಗಳಾಗುತ್ತೆ. ಮತ್ತೆ ಅದೊಂದು ಗೋಲಿಬಾರ್ ಮಾಡಿದರು, ಲಾಠಿ ಚಾರ್ಜ್ ಮಾಡಿದರೆ ತಪ್ಪಿತಸ್ಥರು ಅಂತ ಹೇಳುವ ರೀತಿಯಲ್ಲಿ ಬಿಂಬಿತರಾಗ್ತಾರೆ. ಕ್ರಮೇಣವಾಗಿ ಸರ್ಕಾರಗಳು ಆ ಪ್ರಕರಣಗಳನ್ನೆಲ್ಲ ಹಿಂಪಡ್ಕೊಳ್ತಾರೆ. ಹಾಗಾಗಿ ಅವರಿಗೆಲ್ಲರಿಗೂ ಗೊತ್ತಾಗುತ್ತೆ ರೈತ ಚಳುವಳಿ, ವಿದ್ಯಾರ್ಥಿ ಚಳುವಳಿಗಳ ಮೂಲಕ ಏನಾದ್ರೂ ವಿಚಾರವನ್ನು ಬಗ್ಗಿಸಬಹುದು, ನಮ್ಮ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅಂತ. ಇತ್ತೀಚೆಗೆ ನಾವು ನೋಡಿದಾಗೆ ಜೆನ್ಜಿ ಅವರ ಹೋರಾಟಗಳಿರ್ಬೋದು, ಅದಕ್ಕೂ ಮೊದಲು ರೈತರುಗಳು, ಪಂಜಾಬ್ ಹರಿಯಾಣ ಭಾಗದ ರೈತರುಗಳು ದೆಹಲಿಯಲ್ಲಿ ನಿರಂತರ 1 ವರ್ಷಗಳ ಕಾಲ ಹೋರಾಟ ಮಾಡಿ ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದಂತ ಕಾನೂನನ್ನೇ ಬದಲು ಮಾಡುವಂತ, ಸರ್ಕಾರವೇ ಹಿಂಪಡೆಯುವ ರೀತಿಯಲ್ಲಿ ಆದೇಶವನ್ನು ಹೊರಡಿಸಿದನ್ನು ನೋಡಿದ್ವಿ. ಅದೊಂದು ಸ್ವೇಚ್ಛಾಚಾರದ ರೀತಿಯಲ್ಲಿ ಆಗ್ಬಾರ್ದು. ವಿದ್ಯಾರ್ಥಿ ಚಳುವಳಿ ಇರ್ಲಿ, ರೈತ ಚಳುವಳಿ ಇರ್ಲಿ, ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳುವಂತ ಹಂತಕ್ಕೆ ತಲುಪುವಂತಿಲ್ಲ, ಅದು ಅಪಾಯಕಾರಿ. ಈ ವಿದ್ಯಾರ್ಥಿ ಚಳುವಳಿಗಳನ್ನ, ರೈತ ಚಳುವಳಿಗಳನ್ನ ದುರುಪಯೋಗ ಪಡಿಸಿಕೊಳ್ಳುವವರು ಸಾಕಷ್ಟು ಜನರು ಇರ್ತಾರೆ. ಸಮಾಜಘಾತುಕ ಶಕ್ತಿಗಳು, ರಾಜಕಾರಣಿಗಳು, ಬೇರೆ ಬೇರೆ ಸಂಘಟನೆಗಳು, ಇವರೆಲ್ಲರೂ ಈ ಚಳುವಳಿಗಳನ್ನ ದುರುಪಯೋಗ ಪಡಿಸ್ಕೊಳ್ತಾರೆ. ಅವರು ಏನು ಭಾವನಾತ್ಮಕವಾಗಿ ಅಥವಾ ವಿಷಯ ಆಧಾರಿತವಾಗಿ ಚಳುವಳಿಯನ್ನ ಪ್ರಾರಂಭಿಸಿದ್ರು ಸಹ ನಂತರ ಅದು ಯಾವುದೋ ಟರ್ನ್ಗಳನ್ನ ಪಡ್ಕೊಳ್ಳಕ್ಕೆ ಈ ಸಮಾಜ ದ್ರೋಹಿಗಳು, ಸಮಾಜಘಾತಕ ಶಕ್ತಿಗಳು ಸೇರ್ಕೊಳ್ಳುವಂಥದ್ದಾಗುತ್ತೆ. ಇವತ್ತು ನಾನು 2-3 ದಿನದಿಂದ ಗಮನಿಸ್ತಾ ಇದ್ದೆ, ಕಾವೇರಿ ಚಳುವಳಿ ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಅದನ್ನು ವ್ಯಕ್ತಪಡಿಸುವುದಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯನ್ ಅವರು ನಟಿಸಿರುವಂತಹ ಕೊನೆಯ ಚಲನಚಿತ್ರ ಅವರೇ ಘೋಷಣೆ ಮಾಡಿಕೊಂಡಿರೋ ಹಾಗೆ ಜನನಾಯಕರು ಈ ಚಿತ್ರದ ಪ್ರದರ್ಶನಗಳಿಗೆ ವಿರೋಧ ಮಾಡ್ತಿದ್ದಾರೆ.
ಎಲ್ಲರ ಪೋಸ್ಟರ್ ಅನ್ನ ಕಿತ್ತು ಹಾಕುವಂಥದ್ದು, ಅಶ್ಲೀಲವಾದ ಪದಗಳನ್ನು ಬೈಯುವಂಥದ್ದು, ಆ ಚಲನಚಿತ್ರ ನೋಡುವವರು ನೀವು ತಮಿಳ್ನಾಡಿಗೆ ಹೋಗಿ ಅಂತ ಹೇಳುವಂಥದ್ದು, ನೀವು ಕನ್ನಡ ವಿರೋಧಿಗಳು ಅಂತ ಹೇಳೋದು, ಕರ್ನಾಟಕದ ದ್ರೋಹಿಗಳು ಅಂತ ಹೇಳುವಂಥದ್ದು. ಒಬ್ಬ ಹೋರಾಟಗಾರಂತ ಈ ವಿಜಯೇಂದ್ರ ಫಿಲಂ ಥಿಯೇಟರ್ಗಳಿಗೆ ಹೋಗಿ ಎಳಿಯೋದೇ ಅವನ ಹೋರಾಟ ಅಂತ ಅಂದ್ಕೊಂಡಿದ್ದಾರೆ. ಅವರು ಬಳಸುವಂತ ಪದಗಳು ಅದೇ ಕನ್ನಡದ ಹೋರಾಟಗಾರರ ಅದೇ ಸಂಘಟನೆಯ. ಇದು ಒಳ್ಳೆ ಸಂದೇಶಗಳನ್ನ ಕೊಡುವಂಥದ್ದೆಲ್ಲ. ಹೇಳುವ ಬರದಲ್ಲಿ ನೀವ್ ಏನ್ ಮಾಡ್ತೀರಿ? ಆಯ್ತು, ಅದೇ ಚಲನಚಿತ್ರವನ್ನ ನಿರ್ಮಾಣ ಮಾಡಿದ ಸಂಸ್ಥೆನೆ ಯಶ್ ಅವರ ಚಿತ್ರ ನಿರ್ಮಾಣ ಮಾಡಿದೆ. ಈಗ ಟಾಕ್ಸಿಸ್ ಚಿತ್ರ ಕೆಲವೇ ದಿನಗಳಲ್ಲಿ ಅದು ಸಹ ರಿಲೀಸ್ ಆಗುತ್ತೆ. ಇಲ್ಲಿ ವಿಜಯನ್ಗೆ ಫಿಲಂ ಅನ್ನ ಅಡ್ಡಿಪಡಿಸಿದ್ರು, ನಾಳೆ ಯಶ್ ಫಿಲಂ ತಮಿಳುನಾಡಿನಲ್ಲಿ ರಿಲೀಸ್ ಆದಾಗ ಏನಾಗುತ್ತೆ? ಏನು ನೀವು ಇದರಲ್ಲಿ ಏನ್ ಸಾಧಿಸಕ್ಕೆ ಸಾಧ್ಯ ಆಗುತ್ತದೆ? ವಿಚಾರಗಳು ನಮ್ಮ ವಿಷಯದ ಆಧಾರದಲ್ಲಿ ಮಾಡ್ಬೇಕು. ನಮಗೆ ವಾಸ್ತವ ನೆಲೆಗಟ್ಟಿನಲ್ಲಿ ಕರ್ನಾಟಕದಲ್ಲಿ ತೀವ್ರವಾದಂತ ಬರ ಪರಿಸ್ಥಿತಿ ಇದೆ, ನಮಗೆ ನೀರು ಕೊಡುವುದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದಾದ್ರೆ ಅದನ್ನ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡುವಂತ ಒಂದು ಅವಕಾಶಗಳು ಸಹಜವಾಗಿದೆ. ಸುಪ್ರೀಂ ಕೋರ್ಟ್ ಮಾಡಿದ್ರೆ ಮತ್ತೆ ನಾವೇ ತಿಳ್ಕೊಳ್ಬೇಕಾಗುತ್ತದೆ. ಇಲ್ಲಿ ಕೊಡಗಿನಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ, KRS ಡ್ಯಾಮ್ ಅಲ್ಲಿ ನೀರಿದೆ. ಈಗಿನ ಅಂಕಿಅಂಶದ ಪ್ರಕಾರ ಕರ್ನಾಟಕದ ಎಲ್ಲಾ ಜಲಾಶಯಗಳಲ್ಲಿ ಸೇರಿದ್ರೆ 50 TMC ಗಳಷ್ಟು ನೀರಿದೆ ಅಂತ ಹೇಳುವಂತ ವರದಿ ಇದೆ. ಮೆಟ್ಟೂರು ಅಣೆಕಟ್ಟಲ್ಲಿ ತುಂಬಾ ಬರಿದಾಗಿದೆ, ನೀರೇ ಇಲ್ಲ. ಯಾಕಂದ್ರೆ ನಮ್ಮ ನೀರನ್ನ ಕರ್ನಾಟಕದಿಂದ ನೀರು ಹೋದ್ರೆ ಮೆಟ್ಟೂರು ಜಲಾಶಯಕ್ಕೆ ನೀರು ತುಂಬುವಂಥದ್ದು, ಎಷ್ಟು ಹಂತಕ್ಕೆ ಏರುವಂಥದ್ದು. ಅಲ್ಲಿ ಪಶ್ಚಿಮ ಯಾವುದು ಮುಂಗಾರು ಮಳೆ ಆಗೋದಿಲ್ಲ. ಈಗ ನಮಗೆ ಮುಂಗಾರು ಮಳೆ ಕೇರಳ ಕರ್ನಾಟಕದಲ್ಲಿ ಆಗ್ತದೆ, ಆ ಮುಂಗಾರು ಮಳೆ ಅಲ್ಲಿ ಇಲ್ಲ. ಅಲ್ಲಿ ಈಶಾನ್ಯ ಮುಂಗಾರು ಮಳೆ ಇರುವಂಥದ್ದು. ಅವರಿಗೆ ಅಕ್ಟೋಬರ್ ನಂತರ ಮಳೆ ಪ್ರಾರಂಭ ಆಗುವಂತ, ಅವರ ಮಳೆ ಸೀಸನ್ ಅಕ್ಟೋಬರ್ ನಂತರ. ಹಾಗಾಗಿ ಜಲಾಶಯದಲ್ಲಿ ಏನೇನಿದ್ರು ನಮ್ಮ ಜಲಾಶಯಗಳಿಂದನೇ ಹೋಗ್ಬೇಕಾಗಿದೆ. ಕರ್ನಾಟಕದಲ್ಲಿ ಹೊಡೆದಂತ ಮಳೆನೇ ಅಲ್ಲಿ ಹೋಗ್ಬೇಕಾಗಿರುವಂಥದ್ದು. ವಾಸ್ತವ ಚಿತ್ರಣ ಇದ್ದಾಗ ನೀವು ಯಾವ ಆಧಾರದಲ್ಲಿ ಇಟ್ಟುಕೊಂಡು ಹೋಗಿ ಸರ್ಕಾರಗಳನ್ನಾಗ್ಲಿ ಪ್ರಾಧಿಕಾರವನ್ನಾಗ್ಲಿ ಕೇಳಕ್ಕೆ ಸಾಧ್ಯ ಆಗುತ್ತದೆ? ವಿಷಯದ ಆಧಾರದಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕು. ನಿಜವಾದ ವಾಸ್ತವ ಪರಿಸ್ಥಿತಿ ಇದೆಯಾ? ಸರ್ಕಾರ ಹವಾಮಾನ ಇಲಾಖೆಯ ವರದಿಗಳ ಆಧಾರದಲ್ಲಿ ಮುಖ್ಯಮಂತ್ರಿಯೇ ಒಂದು ವಿಚಾರವನ್ನ ಹೇಳಿದ್ರು, ನಮಗೆ ಬರಗಾಲ ಬರುವಂತ ಮುನ್ಸೂಚನೆ ಇದೆ. ಜೂನ್ ಅಲ್ಲಿ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ, ಜುಲೈ ಪ್ರಾರಂಭಿಕ ಹಂತದಲ್ಲೂ ಮಳೆ ಕೈಕೊಟ್ಟಿತ್ತು. ಕೃಷಿ ಮಾಡಬೇಡಿ, ನೀವು ಕೃಷಿ ಹಾಕಿ ಏನಾದ್ರೂ ಒಂದು ಕೃಷಿಯನ್ನು ಕೈಗೆತ್ತಿಕೊಳ್ಳಕ್ಕೆ ಹೋದ್ರೆ ಮಳೆ ಕೊರತೆಯಿಂದ ನಷ್ಟಕ್ಕೊಳಗಾಗ್ತದೆ. ಅದು ವಾಸ್ತವ ವಿಚಾರವನ್ನ ಅರಿವು ಮೂಡಿಸುವಂಥದ್ದು. ಈ ನಾಳೆ ಏನು ಬಿತ್ತಿಗೆ ಆ ನಂತರನೂ ಬಿತ್ತನೆ ಮಾಡಿ ಮಳೆ ಇಲ್ಲ, ನಾವು ಬಿತ್ತನೆ ಮಾಡಿದೆಲ್ಲ ಹೋಯ್ತು, ನಷ್ಟ ಆಗ್ತಿದೆ ಅಂತ ಹೇಳೋದನ್ನ ನಾವು ಪರಿತಪಿಸಿದನ್ನ ಮಾಧ್ಯಮಗಳನ್ನು ಗಮನಿಸ್ತೇವೆ. ಸರ್ಕಾರವು ಸುಮ್ಮನೆ ಏನು ಮೆಸೇಜ್ ಪಾಸ್ ಮಾಡೋದಿಲ್ಲ. ಈಗ ಯಾವುದು ಕೃಷಿ ಮಾಡಬೇಡಿ, ಉತ್ಪಾದನೆ ಮಾಡಬೇಡಿ ಅಂತ ಹೇಳೋ ದುರುದ್ದೇಶದಿಂದ ಆ ಸಂದೇಶವನ್ನ ಕೊಟ್ಟಿರೋದಿಲ್ಲ. ಏನಿರುತ್ತೆ ವಾಸ್ತವ ಪರಿಸ್ಥಿತಿ ನೆಲೆಗಟ್ಟಲ್ಲಿ ಅದನ್ನ ಯೋಚನೆ ಮಾಡಿರ್ತಾರೆ. ಈಗ ಆಯ್ತು, ಜುಲೈ ನಂತರ ಪರಿಸ್ಥಿತಿ ಬದಲಾಗಿದೆ. ಎಲೆನೋ ಎಫೆಕ್ಟ್ ಮೂಲಕ ಇಡೀ ದೇಶದ ಮೋಡಗಳು ಚದರಿ ಹೋಗಿತ್ತು. ಈ ಇಡೀ ಆ ಕಾರಣಕ್ಕಾಗಿ ಬರ ಬರುತ್ತೆ ಅಂತ ಹೇಳಿದ್ರು. ಮುಂಗಾರು ಮಳೆ ಸೆಟ್ಟೇ ಆಗ್ಲಿಲ್ಲ, ಬರ್ಲೇ ಇಲ್ಲ. ಆ ಕಾರಣಕ್ಕಾಗಿ ಬರ ಬರುತ್ತೆ ಅಂತಾನೆ ಬಹುತೇಕ ನಿರ್ಧಾರ ಮಾಡಿದ್ರು. ಆದರೆ ಹವಾಮಾನದಲ್ಲಿ ಬದಲಾವಣೆ ಆಯ್ತು, ಮತ್ತೆ ಮಳೆ ಬರುತ್ತೆ ಅಂತ ಹೇಳ್ಬಾರ್ದು. ಅಸ್ಸಾಂನಲ್ಲಿ, ಒಡಿಸ್ಸಾದಲ್ಲಿ ಧಾರಾಕಾರ ಮಳೆ ಸುರಿತಿದೆ, ಪ್ರವಾಹ ಬರ್ತಾ ಇದೆ, ನೂರಾರು ಜನರು ಇವತ್ತು ಸಂತ್ರಸ್ತರಾಗಿದ್ದಾರೆ, 80ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಅದೇ ರೀತಿ ಪರಿಸ್ಥಿತಿ ದಕ್ಷಿಣ ಭಾರತಕ್ಕೂ ಬರ್ತದೆ ಅಂತ ಹೇಳುವಂತ ಈಗ ಮುನ್ಸೂಚನೆಗಳು ಬರ್ತಾ ಇದೆ. ಈಗ ಹೊಡಿತಿರುವಂತ ಮಳೆ ಬಹಳ ಒಳ್ಳೆಯ ಏನು ಬರದ ಛಾಯೆಯನ್ನ ದೂರ ಮಾಡುವ ರೀತಿಯಲ್ಲಿ ಇದೆ. ಹೀಗಿರ್ಬೇಕಾದ್ರೆ ಅನಗತ್ಯವಾದಂತ ವಿವಾದಗಳನ್ನು ನಾವು ಕರ್ನಾಟಕ ಮೈ ಮೇಲೆ ಹೇಳ್ಕೊಳ್ತಿದ್ದೇವೆ ಅಂತ ಹೇಳ್ತೀವಿ. ಈ ಕಾಲಘಟ್ಟಗಳಲ್ಲಿ ಅದರ ಅವಶ್ಯಕತೆಗಳಿರ್ಲಿಲ್ಲ. ಕನ್ನಡ ಪರ ಸಂಘಟನೆಗಳಿರ್ಬೋದು, ರೈತರಿರ್ಬೋದು, ಕಾವೇರಿ ವಿಚಾರಕ್ಕೆ ಹೋರಾಟ ಮಾಡ್ತಿರುವವರು ಇರ್ಬೋದು, ಅವರು ವಾಸ್ತವ ನೆಲೆಗಟ್ಟದಲ್ಲಿ ಅದನ್ನ ವಿಚಾರವನ್ನ ಕೈಗೆತ್ತಿಕೊಳ್ಳುವಂತ ಅಗತ್ಯ. ನಿಮಗೆ ವಿಷಯನೇ ಬೇಡ, ವಿಷಯವನ್ನ ಮರೆಮಾಚಿ ಎಲ್ಲವನ್ನ ಬಂದ್ ಮಾಡ್ತೀವಿ ಅಂತ ಹೇಳಕ್ ಸಾಧ್ಯ ಆಗೋಲ್ಲ. ಈಗ ಎರಡು ಹೇಳುವಂಥದ್ದು, ನಮಗೆ ನೀರಿದ್ದು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ನಾವು ನೀರು ಬಿಡೋದಿಲ್ಲ ಅಂತ ಹೇಳಿ ಮುಂದುವಾದ ಮಾಡಿದ್ರೆ ಸರ್ಕಾರವೇ ಪತನ ಆಗುವ ಸಾಧ್ಯತೆಗಳಿರ್ಬಹುದು. ಸರ್ಕಾರವೇ ವಜಾಗೊಳಿಸೋದು. ಒಂದು ಹಂತದಲ್ಲಿ ನಾವು ನೀರು ಬಿಡೋದಿಲ್ಲ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಮುಖ್ಯಮಂತ್ರಿನೇ ಬಂಧಿಸಕ್ಕೆ ಆದೇಶ ಕೊಡ್ತು. ಅವಾಗ ರಾತ್ರೋರಾತ್ರಿ ನೀರು ಬಿಡುವಂತ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಅಂತ ಅನಿವಾರ್ಯತೆ ತೆಗೆದುಕೊಂಡು ನಾವು ರಾಷ್ಟ್ರ ಮಟ್ಟದಲ್ಲಿ ಅವಮಾನಿತರಾಗಿ ಮಾಡುವಂಥದ್ದು ಯಾಕೆ ಬೇಕಾಗುತ್ತದೆ? ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಾಧಿಕಾರದ ನಿರ್ಧಾರ ಏನು ಕರ್ನಾಟಕಕ್ಕೆ ಮಾರಣಾಂತಿಕ ಇಲ್ಲ. ಈ ಸದ್ಯದ ಪರಿಸ್ಥಿತಿಯಲ್ಲಿ 4 TMC ನೀರುಗಳನ್ನು ಬಿಡುವಂಥದ್ದು ಏಕಾಏಕಿ 15 ದಿನಕ್ಕೆ ಬಿಡುವಂಥದ್ದು ಏನೇನೂ ಅಲ್ಲ. ಈ ನಿರ್ಧಾರವನ್ನ ಪ್ರಕಟಿಸಿದ ನಂತರನೂ ಸಹ ನಮ್ಮ ಒಳಹರಿವು, KRS ಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ. ನೀವು ಅದನ್ನ ಮರೆಮಾಚುವಂತ ಪ್ರಯತ್ನ ಮಾಡಿದ್ರೆ ಯಾವ್ದಾವ್ದು ಸಾಧಿಸಕ್ಕೆ ಸಾಧ್ಯ ಆಗುದೇ ಇಲ್ಲ. ಈ ಹೋರಾಟದಿಂದಾಗಿ ಪ್ರಾದೇಶಿಕ ಸಂಘರ್ಷ, ಭಾಷಾವಾರು ಸಂಘರ್ಷ ಅನೇಕ ಸಮಯದಿಂದ ಅದು ನ್ಯೂಟ್ರಲ್ ಆಗಿತ್ತು, ಎಲ್ಲೂ ಮುನ್ನೆಲೆಗೆ ಬರ್ತಾ ಇರಲಿಲ್ಲ. ಈಗ ಮತ್ತೊಮ್ಮೆ ಅದನ್ನ ಕೆಣಕುವ ರೀತಿಯಲ್ಲಿ ಆಗ್ತಾ ಇದೆ. 100% ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ. ನಮಗೆ ಒಕ್ಕೂಟ ವ್ಯವಸ್ಥೆ ಮಹತ್ವ ಅರ್ಥ ಮಾಡ್ಕೊಳ್ಬೇಕು. ರಾಜ್ಯ ನಡುವಿನ ಬಾಂಧವ್ಯಗಳನ್ನ ಬೆಳೆಸ್ಕೊಳ್ಬೇಕಾಗುತ್ತೆ. ಈ ಒಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ವ್ಯವಸ್ಥೆಗಳ ಬಗ್ಗೆ ನಮಗೆ ಅರಿವು ಇರಬೇಕಾಗುತ್ತೆ. ಹಿಂದೆ ಭಾವನೆಗಳಿರ್ಲಿಲ್ಲ. ರಾಜ್ಯ ಸರ್ಕಾರವೇ ಬೇರೆ, ಪ್ರತ್ಯೇಕ ವ್ಯವಸ್ಥೆ, ಕೇಂದ್ರನೇ ಬೇರೆ ಅಂತ ಹೇಳೋ ಭಾವನೆಗಳು ಜನರಲ್ಲಿ ಇತ್ತು. ಅದ್ಯಾವುದು ಸರ್ಕಾರ, ಕೇಂದ್ರ ಅಂದ್ರೆ ಅದ್ಯಾರೋ ಮಾಡ್ತಾರೆ ಅಂತ ಹೇಳುವಂಗೆ, ರಾಜ್ಯ ಅಂತ ಹೇಳಿದ್ರೆ ಅದ್ಯಾವುದು ಅಂತಲೇ. ಕೇಂದ್ರ ರಾಜ್ಯಗಳ ಬಾಂಧವ್ಯ ಇವತ್ತು ವೃದ್ಧಿ ಆಗ್ತಾ ಬಂದಿದೆ. ರಾಜ್ಯ ನಡುವಿನ ಬಾಂಧವ್ಯ ವೃದ್ಧಿ ಆಗ್ತಿದೆ. ಒಂದಕ್ಕೆ ಅವಲಂಬಿಸಿದೆ. ಸಾಕಷ್ಟು ಜನ ಮಾತಾಡುವಾಗ ಹೇಳ್ತಿದ್ರು, ಹಾಗಾದ್ರೆ ತಮಿಳುನಾಡು ನಿಮಗೆ ನೀರು ಬಿಡೋದಲ್ವಾ, ನೀರು ಮಳೆ ಜಾಸ್ತಿ ಬಂದಾಗ ನೀವು ನೀರನ್ನ ನಿಮ್ಮಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಏನ್ ಮಾಡ್ತೀರ ಅಂತ. ಹಂಗೇನು ಆಗೋಲ್ಲ. ಅದೊಂದು ಸುಮ್ಮನೆ ಒಂದು ಮಾತಿಗಾಗಿ ಮಾತಾಡ್ಬೋದು ಅಷ್ಟೇ.
ಮೇಲ್ಭಾಗದಿಂದ ನೀರು ತಳಭಾಗ ಹರಿದು ಹೋಗ್ಬೇಕಾಗುತ್ತೆ. ನೀವು ತಡೆದಿಟ್ಕೊಳ್ಳಿ ಅಂತ ಹೇಳಿದ್ರೆ ತಡೆದಿಟ್ಕೊಳ್ಳಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ. ಅದು ವಾಸ್ತವದ ವಿಚಾರಗಳು ಅಲ್ಲ, ಅದು ಗಂಭೀರ ವಿಚಾರನೂ ಅಲ್ಲ. ನಿಮಗೆ ಮಳೆ ಬಂದಾಗ ಎಕ್ಸಸ್ ನೀರು ಬಿಡ್ಲೇಬೇಕಾಗ್ತದೆ. ನಾವು ವಾಸ್ತವವನ್ನ ತಿಳ್ಕೊಳ್ಬೇಕಾಗುತ್ತೆ. ಇವತ್ತು ನಮಗೆ ಕರ್ನಾಟಕ ಕೊಡಗಿನಲ್ಲಿ ಹೊಡೆಯುವಂತ ಮಳೆ ಮಂಡ್ಯ, ಮೈಸೂರು, ಬೆಂಗಳೂರಿಗೆ ನೀರಿನ ಜೀವಳವಾಗಿದೆ. ಬೆಂಗಳೂರಿಗೆ ಕುಡಿಯುವ ನೀರಿನ ಬಹುತೇಕ ಪೂರೈಕೆ ಆಗುವಂಥದ್ದು ಕಾವೇರಿ ನದಿ ಮೂಲಕ. ಇವತ್ತು ಹಾಸನ, ಮಂಡ್ಯ, ಮೈಸೂರಿನ ಕೃಷಿ ಕೊಡಗಿನ ಮಳೆಯನ್ನ ಅವಲಂಬಿಸಿರುವಂತದ್ದು ಇದೆ, ಕಾವೇರಿಯನ್ನ ಅವಲಂಬಿಸಿರುವಂತ ದೊಡ್ಡ ಪ್ರಮಾಣದಲ್ಲಿ ಇದೆ. ಕೈಗಾರಿಕೆಗಳ ನೀರನ್ನು ಇದರಿದೆ. ತಮಿಳುನಾಡಿನ ಬಹುತೇಕ ಬೆಳೆ ಕೃಷಿಗಳಿಗೆ ತಮಿಳುನಾಡು ಅರ್ಧ ಭಾಗದಷ್ಟು ಕೃಷಿ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ಕುಡಿಯುವ ನೀರು ಇರ್ಬೋದು, ಅದು ಕಾವೇರಿ ನೀರನ್ನು ಅವಲಂಬಿಸಿದೆ. ಪಾಂಡಿಚೇರಿಗೆ ನೀರು ನಮ್ಮಿಂದ ಹೋಗುತ್ತೆ, ಕೇರಳಕ್ಕೆ ನಮ್ಮಿಂದ ನೀರು ಹೋಗ್ತದೆ, ಕಾವೇರಿ ನೀರು ಹೋಗ್ತದೆ. ಆದ್ರೆ ಇದೊಂದು ಸಣ್ಣ ಪುಟ್ಟ ಜಿಲ್ಲೆಯಲ್ಲಿ ಆಗುವಂತ ಮಳೆ ಅಷ್ಟೊಂದು ರಾಜ್ಯವನ್ನ ಬರ್ತಿಗೆ ಅವ್ರನ್ನ ನೆಮ್ಮದಿಯಾಗಿಟ್ಟಿರೋಕೆ ಕಾರಣ ಆಗುತ್ತದೆ, ಅಥವಾ ಸಮಸ್ಯೆಗೆ ದುಡುವುದಕ್ಕೂ ಕಾರಣ ಆಗುತ್ತೆ. ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಹೊಡೆಯುವಂತ ಮಳೆ ಆಂಧ್ರ ಪ್ರದೇಶ, ತೆಲಂಗಾಣಕ್ಕೆ ನೀರು ಪೂರೈಕೆಗೆ ಕಾರಣ ಆಗುತ್ತದೆ. ಮೂಡಿಗೆರೆಯಲ್ಲಿ ಮಳೆ ಆಗದಿದ್ರೆ ಆಂಧ್ರದವರು, ತೆಲಂಗಾಣದವರು ತಲೆಗೆಡಿಸ್ಕೊಳ್ತಾರೆ. ತುಂಗಭದ್ರ ಭರ್ತಿ ಆಗಬೇಕಾದ್ರೆ ಮೂಡಿಗೆರೆಯಲ್ಲಿ ಮಳೆ ಆಗಬೇಕಾಗುತ್ತೆ. ಎಲ್ಲೋ ಮಳೆ ಹೊಡಿತದೆ, ಎಲ್ಲೋ ಡ್ಯಾಮ್ ಇರ್ತದೆ, ಎಲ್ಲೋ ನೀರು ಬಳಕೆ ಆಗ್ತದೆ. ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ಬೇಕು. ಮೂಡಿಗೆರೆಯಲ್ಲಿ ಬರಕ್ ಬಂದ್ರೆ ಮೂಡಿಗೆರೆಯವರು ಆತಂಕ ಆಗುವಂತದ್ದು ಇಲ್ಲ, ಅದಕ್ಕಿಂತ ಹೆಚ್ಚು ಆತಂಕವನ್ನ ತುಂಗಭದ್ರ ನೀರನ್ನು ಅವಲಂಬಿಸಿರುವ ಜನರು ಆತಂಕಕ್ಕೊಳಗಾಗ್ತಾರೆ. ನಮ್ಗೆ ಅದು ವಾಸ್ತವ ಚಿತ್ರಣ ಗೊತ್ತಿರ್ಬೇಕಾಗುತ್ತಲ್ಲ, ಒಕ್ಕೂಟ ವ್ಯವಸ್ಥೆ ಬಂದಾಗ ಅದನ್ನ ಇರ್ಬೇಕು. ಹಾಗಾಗಿ ಇವತ್ತು ವಿಜಯನ್ ನಟಿಸಿದ ಫಿಲಮ್ ಅನ್ನ ಅಡ್ಡಗ ಹಾಕೋದ್ರಿಂದ ಏನು ಪರಿಣಾಮ ಆಗುತ್ತೆ? ನಾನು ಯೋಚನೆ ಮಾಡುವಂಥದ್ದು, ಈಗ ಬಂದಿರುವ ಪರಿಸ್ಥಿತಿಯನ್ನ ಎರಡೂ ರಾಜ್ಯಗಳಿಗೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ವೇದಿಕೆ ಆಗ್ಬೇಕದು. ಕೋಟ್ಯಾಂತರ ರೂಪಾಯಿ ನೀವು ಕಾವೇರಿಗೆ ವ್ಯಾಜ್ಯಕ್ಕಾಗಿ ಖರ್ಚು ಮಾಡ್ತೀರಿ, ಕೋರ್ಟ್ಗಳ, ಸುಪ್ರೀಂ ಕೋರ್ಟ್ ಅನ್ನ ವಕೀಲರಿಗೆ ಖರ್ಚು ಮಾಡ್ತೀರಿ, ಸಂಘರ್ಷದಿಂದ ಆಸ್ತಿ ಕಳ್ಕೊಳ್ತೀರಿ. ಈಗ ಕರ್ನಾಟಕ ಬಂದ್ ಕಾಲ್ಫರ್ ಮಾಡಿದ್ದಾರೆ, ಇದರಿಂದ ತಮಿಳುನಾಡಿಗೆ ಏನು ನಷ್ಟ ಆಗುತ್ತದೆ? ಏನು ವಿಕೋಪಕ್ಕೆ ಹೋಗುತ್ತೆ, ಬಂದ್ ಆಗುತ್ತೆ, ಅವತ್ತು ಇಡೀ ಉತ್ಪಾದನೆಗಳು ಸ್ಥಗಿತಗೊಳ್ಳುತ್ತೆ, ಜನರ ನಾರ್ಮಲ್ ಜನಜೀವನ ಸ್ಥಗಿತಗೊಳ್ಳುತ್ತೆ, ಆಸ್ತಿಪಾಸ್ತಿಗೆ ಹಾನಿ ಆಗುತ್ತೆ. ಅದೆಲ್ಲವೂ ಕರ್ನಾಟಕ ಸರ್ಕಾರಕ್ಕೆ ಬರುತ್ತೆ. ಈ ಹಾನಿ ಮಾಡುವವರ ಮೇಲೆ ಕೇಸ್ ಹಾಕಿದ್ರು, ಮತ್ತೆ ರೈತರ ಹೋರಾಟ, ರೈತರ ಬಗ್ಗೆ ಹಾಕಿದ್ದು, ಕಾವೇರಿ ಚಳವಳಿಗೆ ನಡೆದ ಹೋರಾಟಕ್ಕಾಗಿ ಇದಾಗಿ ಕೇಸ್ ಹಿಂಪಡ್ಕೊಳ್ತಾರೆ. ಇಡೀ ಆಡಳಿತ ವ್ಯವಸ್ಥೆ ಒಂದು ವಾರ ಅದರ ಹಿಂದೆ ಬೀಳ್ಬೇಕಾಗ್ತದೆ. ಇಡೀ ಕರ್ನಾಟಕ ನಮಗೆ ನಾವೇ ನಷ್ಟ ಮಾಡ್ಕೊಳ್ಳೋದ್ರಿಂದ ಏನು ಮೆಸೇಜ್ ಅನ್ನು ಪಾಸ್ ಮಾಡಕ್ ಸಾಧ್ಯ ಆಗುತ್ತೆ? ಅದನ್ನೇ ಪಾಸಿಟಿವ್ ಆಗಿ ನೀವು ತೆಗೆದುಕೊಳ್ಳೋದಾದ್ರೆ ನೋಡಿ, ಇನ್ನೂ ಒಂದು ವಿಜಯನಿಗೆ ಕರ್ನಾಟಕದ ಬಗ್ಗೆ ಅಷ್ಟು ದ್ವೇಷ ಇರೋದ್ರೆ ಅವರು ಬೇರೆ ತರ ಮೆಸೇಜ್ ಅನ್ನು ಪಾಸ್ ಮಾಡಬಹುದಿತ್ತು. ಆದ್ರೆ ನಾನೇ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳುವ ನಿಲುವನ್ನು ಪ್ರಕಟಿಸಿದ ಮೊದಲು ಅದಕ್ಕೂ ವಿರೋಧ ವ್ಯಕ್ತಪಡಿಸ್ತಾರೆ. ಅದನ್ನ ನಮ್ಮ ಮುಖ್ಯಮಂತ್ರಿ ಅವರು ಬನ್ನಿ ಅಂತ ಹೇಳಿದ್ರು, ನೀವು ನಮ್ಮ ಅತಿಥಿ ಬನ್ನಿ ಅಂತ ಹೇಳಿದ್ರು. ಆಗಸ್ಟ್ 3ಕ್ಕೆ ಅವರು ಕರ್ನಾಟಕಕ್ಕೆ ಬಂದು ಮುಖ್ಯಮಂತ್ರಿ ಒಟ್ಟಿಗೆ ರಾಜ್ಯದೊಂದಿಗೆ ಮಾತನಾಡುವಂತ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು. ಬಹುಶಃ ಉದ್ವಿಗ್ನ ಪರಿಸ್ಥಿತಿ ಇರುವ ಕಾರಣಕ್ಕಾಗಿ ಅದೊಂದು ಬೇರೆ ರೀತಿ ಹೋಗ್ಬೋದು ಅಂತ ಕಾರಣಕ್ಕಾಗಿ ಅದು ಆಗಸ್ಟ್ 3 ಬೇಡ ಅಂತ ಹೇಳಿದ್ದಾರೆ. ನಾನು ಹೇಳುವಂಥದ್ದು ಆಗಸ್ಟ್ 3 ಯಾವಾಗಾದ್ರೂ ಬರುವ ದಿನ ಇಟ್ಟುಕೊಳ್ಳಿ. ಬರುವ ದಿನ ಇದ್ದಾಗ ನಮಗೆ ಕಾವೇರಿ ನೀರಿಂದ ಆಗುವಂತ ಸಮಸ್ಯೆಗಳು ಅದನ್ನು ಶಾಶ್ವತವಾಗಿ ಪರಿಹರಿಸೋದಕ್ಕೆ ಎರಡು ರಾಜ್ಯಗಳು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಹೇಗೆ ಅಂತ ಹೇಳುವಂತದಿದ್ರೆ ನಮಗೆ ಈಗ ಕರ್ನಾಟಕದಲ್ಲಿ 4 ಜಲಾಶಯಗಳಿದೆ. ಹಾರಂಗಿ ಇರ್ಬೋದು, ಕಬಿನಿ ಇರ್ಬೋದು, ಹೇಮಾವತಿ ಇರ್ಬೋದು, KRS ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಜಲಾಶಯ. ಅಂದ್ರೆ ಒಂದು 50 TMC ಅಷ್ಟು ನೀರು ಸಂಗ್ರಹ ಇರೋದು, ಉಳಿದೆಲ್ಲ ಸಣ್ಣ ಸಣ್ಣ ಜಲಾಶಯಗಳು. ಅಲ್ಲಿ ಕೇರಳದಲ್ಲಿಯೂ ತಮಿಳುನಾಡಿನಲ್ಲಿ 3 ದೊಡ್ಡ ದೊಡ್ಡ ಅಣೆಕಟ್ಟುಗಳಿದೆ. ಮೆಟ್ಟೂರು ಡ್ಯಾಮ್ ದೊಡ್ಡದು ಇರುವಂತದ್ದು. ಆ ನಂತರ ಅಮರಾವತಿ ಮತ್ತು ಭವಾನಿಸಾಗರ, ಅಲ್ಲಿ 3 ಜಲಾಶಯಗಳು ಇರುವಂತದ್ದು. ನಮ್ಮಲ್ಲಿ 4 ಜಲಾಶಯ ಇದೆ, ಅಲ್ಲಿ 3 ಜಲಾಶಯಗಳಿದೆ. ಇದೆಲ್ಲವನ್ನ ನೀರುಗಳನ್ನ ಎಲ್ಲಿ ಇರುವಂತದ್ದು ಯಾವುದು? ಎಲ್ಲ 5-7 ಜಲಾಶಯಗಳು ಸಹ ನೀರು ಶೇಖರಣೆ ಆಗೋದಿಲ್ಲಿದು ನಮ್ಮ ಕೊಡಗಿನಲ್ಲಿ ಹೊಡೆಯುವ ಮಳೆಗಳನ್ನ. ಹಾಗಾದ್ರೆ 2 ಆಯಾಮಗಳಲ್ಲಿ ನಾವು ಯೋಚನೆ ಮಾಡಬೇಕು. ಕೊಡಗಿನಲ್ಲಿ ಕಾವೇರಿ ನದಿ ನೀರು ತುಂಬಿ ಹರಿಯುವಂಗೆ ಏನೇನು ಮಾಡ್ಬೇಕಾಗುತ್ತೆ? ವರ್ಷ ಪೂರ್ತಿ ನೀರು ಹರಿಯುವುದಕ್ಕೆ ಏನೇನು ಮಾಡ್ಬೇಕಾಗುತ್ತೆ? ಇಲ್ಲಿ ಪರಿಸರ ಸಂರಕ್ಷಣೆ ಮಾಡುವುದರಿಂದ ಜಲ ಅದಕ್ಕೆ ಉತ್ಪತ್ತಿಯನ್ನ ಅಂತರ್ಜಲವನ್ನು ಹೆಚ್ಚು ಮಾಡುವ ರೀತಿಯಲ್ಲಿ ಏನೇನು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ? ಆ ಎಲ್ಲ ಆಯಾಮಗಳನ್ನು ಯೋಚನೆ ಮಾಡ್ಬೇಕಾಗುತ್ತೆ. ಇಲ್ಲಿ ಕಾಡನ್ನ ಸಂರಕ್ಷಣೆ ಮಾಡ್ಬೇಕಾಗುತ್ತೆ, ನದಿಗೆ ಆಗ್ತಿರುವಂತಹ ಅಪಾಯವನ್ನು ತಪ್ಪಿಸ್ಬೇಕಾಗುತ್ತೆ, ಇಲ್ಲಿ ಮಳೆ ಬರುವ ಹಾಗೆ ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಅದಕ್ಕೆ ಆಯ್ತು, ಅದು ಏನು ಬರೋದಿಲ್ಲ, ಏನೇನು ಕಾರಣಗಳಿದೆ, ವೈಜ್ಞಾನಿಕ ಕಾರಣಗಳೇನು, ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿರುವಂತಹ ಕೊಡಗಿಗೆ ಆಗ್ತಿರುವ ಹಾನಿಗಳೇನು, ಇದರ ಬಗ್ಗೆ ಯೋಚನೆ ಮಾಡಿ ಯೋಜನೆಗಳನ್ನ ರೂಪಿಸುವಂತ ಕೆಲಸಗಳನ್ನ ಮಾಡ್ಬೇಕಾಗುತ್ತಲ್ಲ. ಪರಿಸರ ಸಂರಕ್ಷಣೆಗೆ ಒತ್ತು ಕೊಟ್ಟರೆ ಅಷ್ಟೇ ಕಾವೇರಿ ನದಿಯಿಂದ ಹರಿದು ಹೋಗೋದು. ಆಯ್ತು, ಇಲ್ಲಿಯ ಮಳೆಯನ್ನ ಬರುವ ರೀತಿಯಲ್ಲಿ ನೀರು ನಿರಂತರವಾಗಿ ಹರಿದು ಹೋಗೋದಕ್ಕೆ ಏನೇನು ವ್ಯವಸ್ಥೆ ಮಾಡ್ಬೇಕು ಅದನ್ನ ಎಲ್ಲ ಸರ್ಕಾರಗಳು ಗಂಭೀರವಾಗಿ ಯೋಚನೆ ಮಾಡ್ಬೇಕು. ಅದರೊಂದಿಗೆ ಹರಿದು ಹೋಗುವಂತ ನೀರು ಅದನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಯೋಚನೆ ಮಾಡಬೇಕು. ಇವತ್ತು ಹೆಚ್ಚು ಧಾರಾಕಾರವಾಗಿ ಮಳೆ ಹೊಡೆದಾಗ ನಮ್ಮ ಎಲ್ಲಾ ರಾಜ್ಯಗಳ ಅಗತ್ಯವನ್ನ ಪೂರೈಸಿದ ನಂತರ ದೊಡ್ಡ ಪ್ರಮಾಣದ ನೀರು ನೇರವಾಗಿ ಸಮುದ್ರಕ್ಕೆ ಸೇರ್ಪಡೆ ಆಗ್ತಾ ಇದೆ. 60ರಿಂದ 70-80 TMC ಅಷ್ಟು ನೀರು ನೇರವಾಗಿ ಸಮುದ್ರಕ್ಕೆ ಬಳಕೆಯಾಗದೆ ಇವತ್ತು ಪೋಲಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಕೈಗೆತ್ತಿಕೊಂಡಿರುವಂತದ್ದು. 5,900 ಕೋಟಿಗಳ ದೊಡ್ಡ ಯೋಜನೆಯನ್ನ ಮೇಕೆದಾಟು ಅಲ್ಲಿ ಯೋಜನೆಯನ್ನ ಮಾಡಿ ಕುಡಿಯುವ ನೀರಿರ್ಬೋದು, ಕೃಷಿಗಿರ್ಬೋದು, ವಿದ್ಯುತ್ ಉತ್ಪಾದನೆಗೆ ಅದನ್ನ ಬಳಸಿದ್ರು. ಅದಕ್ಕೆ ತಮಿಳುನಾಡು ಅದಕ್ಕೆ ತಗಾದೆ ತೆಗೀತಾ ಬರ್ತಾ ಇದೆ.
ಅವರಿಗೂ ಅದನ್ನ ಮನವರಿಕೆ ಮಾಡಬೇಕು. ಆಯ್ತು, ನಾವು ಮೇಕೆದಾಟು ಕಟ್ಟೋದಿಲ್ಲ ಇಟ್ಕೊಳ್ಳಿ, ನಮ್ಮಲ್ಲಿ ಕಾವೇರಿ ಪ್ರಾಧಿಕಾರದ ನಿರ್ಧಾರ ತೀರ್ಮಾನಗಳು, ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಯಾವುದೇ ಹೊಸ ಯೋಜನೆಗಳನ್ನ ಅಣೆಕಟ್ಟುಗಳು ಕಟ್ಟೋದಕ್ಕೆ ಅವಕಾಶಗಳಿಲ್ಲ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಈ ಅಣೆಕಟ್ಟುಗಳನ್ನ ಕಟ್ಟದಿರೋದ್ರಿಂದ ನೀರೇನು ಏನಾಗ್ತದೆ, ನೇರವಾಗಿ ಸಮುದ್ರಕ್ಕೆ ಹೋಗುತ್ತದೆ. ಆದ್ರೆ ಈ ವ್ಯವಸ್ಥೆ ಏಕೆ ಬರ್ತದೆ, ನಮ್ಮ ನಡುವಿನ ಸಂಘರ್ಷಕ್ಕಾಗಿ ಬರ್ತದೆ. ಇದು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಪ್ರಾಧಿಕಾರ ಇರ್ಬೋದು, ಈ ನಿರ್ಧಾರವನ್ನ ಏಕೆ ತೆಗೆದುಕೊಳ್ತಂದ್ರೆ ಎರಡೂ ರಾಜ್ಯದ ಸಂಘರ್ಷದ ಕಾರಣಕ್ಕಾಗಿ. ಆಯ್ತು, ನಾವೇ ಎರಡು ರಾಜ್ಯದವರು ಕೂತು ಚರ್ಚೆ ಮಾಡಿಕೊಂಡು ಎರಡೂ ರಾಜ್ಯದ ಜನರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕುಡಿಯುವ ನೀರು ಇರ್ಬೋದು, ಕೃಷಿ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ಅದನ್ನ ಒಳ್ಳೆಯ ಕಲೆಕ್ಟಿವ್ ಆಗಿ ತೀರ್ಮಾನ ತೆಗೆದುಕೊಂಡು ನಾವು ಬರ ಬಂದಾಗ ಏನ್ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ, ಒಳ್ಳೆಯ ಮಳೆ ಆದಾಗ ಆ ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಬೇಕು, ಏನೇನು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದಂತೇಳಿ ಯೋಚನೆ ಮಾಡ್ಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ನಾವು ಎರಡೂ ರಾಜ್ಯಗಳು, ಈಗಿನ ಎರಡೂ ಮುಖ್ಯಮಂತ್ರಿಗಳು ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ ಅಂತ ಭಾವಿಸ್ಕೊಳ್ತೇನೆ. ಪ್ರಾರಂಭಿಕ ಹೆಜ್ಜೆ ಸಕಾರಾತ್ಮಕವಾಗಿ ಇದೆ. ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ತುಂಬಾ ತಾಳ್ಮೆಗಳಿಂದ ನಡಿಬೇಕಾಗುತ್ತೆ. ಎರಡೂ ರಾಜ್ಯದ ಜನರು ವಿಶ್ವಾಸ ಬರುವ ರೀತಿಯಲ್ಲಿ. ಇಲ್ಲಿ ನಾವು ಕರ್ನಾಟಕದವರು ತಮಿಳುನಾಡಿನ ವಿರುದ್ಧವಾಗಿ ಯೋಚನೆ ಮಾಡುವಂಥದ್ದು, ತಮಿಳುನಾಡಿನವರು ಕರ್ನಾಟಕದ ವಿರುದ್ಧವಾಗಿ ಯೋಚನೆ ಮಾಡುದು, ಕನ್ನಡಿಗರು ತಮಿಳುನಾಡಿನವರು ಅಂತೇಳಿ ಸಂಘರ್ಷ ಮಾಡುವಂಥದ್ದು, ನೀರನ್ನ ವಾಸ್ತವವನ್ನು ಮಾತಾಡುವವರನ್ನ ಕನ್ನಡ ದ್ರೋಹಿಗಳು ಏನೋ ಅಂತೇಳಿ ಯೋಚನೆ ಮಾಡ್ಕೊಂಡು ಹೋದ್ರೆ ವಿಷಯ ಮರೆಮಾಚುವುದರಿಂದ ಯಾವುದೇ ಪ್ರಯೋಜನಗಳು ಆಗೋದಿಲ್ಲ. ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಿಟಿಷರ ಕಾಲದಿಂದಲೂ ಎರಡು ಒಡಂಬಡಿಕೆಗಳು ಆಗಿರುವಂತದ್ದು. 1892ರಲ್ಲಿ ಮೈಸೂರು ಸಂಸ್ಥಾನ ಮತ್ತು ಮೆಡ್ರಾಸ್ ಪ್ರೆಸಿಡೆನ್ಸಿ ನಡುವೆ ಒಡಂಬಡಿಕೆಯಾಗಿದೆ. ಅಂದ್ರೆ ಆ ಸಂದರ್ಭದಲ್ಲಿ ಅಣೆಕಟ್ಟು ಇಲ್ಲದಿರುವ ಸಂದರ್ಭದಲ್ಲಿ ಯಾವುದಾದ್ರೂ ಹೊಸ ನೀರಾವರಿ ಯೋಜನೆಗಳು ಮಾಡಬೇಕಾದ್ರೆ ಎರಡೂ ರಾಜ್ಯ ಸರ್ಕಾರಗಳು ಪರಸ್ಪರ ಗಮನಕ್ಕೆ ತರಬೇಕಿತ್ತು. ಅದರಲ್ಲೂ ಕರ್ನಾಟಕ ಭಾಗದಲ್ಲಿ ಮಾಡಿದಾಗ, ಮೈಸೂರು ಸಂಸ್ಥಾನ ವ್ಯಾಪ್ತಿಯೊಳಗೆ ಯಾವುದಾದ್ರೂ ನೀರಾವರಿ ಯೋಜನೆ ಮಾಡಿದಾಗ ಅದು ತಮಿಳುನಾಡಿನ ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಗಮನಕ್ಕೆ ತರಬೇಕಾಗಿದೆ. ಯಾಕಂದ್ರೆ ನಾವು ಮೇಲ್ಭಾಗದಲ್ಲಿ ಇದ್ದೀವಿ, ತಳಭಾಗದಲ್ಲಿ ನಾವು ಯಾವುದೊಂದು ಯೋಜನೆಯನ್ನು ರೂಪಿಸಿದ ನಂತರ ಅವರಿಗೆ ನೀರಿನ ಕೊರತೆ ಆಗಬಾರದು, ಅದು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ ಆ ಒಡಂಬಡಿಕೆ ಷರತ್ತುಗಳನ್ನು ಮಾಡ್ಕೊಂಡಿದ್ರು, ಪ್ರಥಮ ಒಡಂಬಡಿಕೆ. ಆ ನಂತರ 1924ರಲ್ಲಿ ಒಂದು ಒಡಂಬಡಿಕೆಯನ್ನ ಮೈಸೂರು ಸಂಸ್ಥಾನ ಮತ್ತು ಮೆಡ್ರಾಸ್ ಪ್ರೆಸಿಡೆನ್ಸಿ ಮಾಡ್ಕೊಂಡಿರುತ್ತೆ. ಅದರಲ್ಲೇ ನಾವು ಮೆಟ್ಟೂರು ಅಣೆಕಟ್ಟು ಮತ್ತು KRS ಅಣೆಕಟ್ಟನ್ನ ನಿರ್ಮಾಣ ಮಾಡಕ್ಕೆ ಸಾಧ್ಯ ಆಗುತ್ತೆ 1924ರಲ್ಲಿ ಆದಂತ ಒಡಂಬಡಿಕೆ ಪ್ರಕಾರ. ಅಲ್ಲಿ 1931ರಲ್ಲಿ KRS ಅಣೆಕಟ್ಟೆಯ ನಿರ್ಮಾಣ ಕಾಮಗಾರಿ ಪೂರ್ಣಗೊಳ್ಳುತ್ತೆ. 1934ರಲ್ಲಿ ಮೆಟ್ಟೂರು ಅಣೆಕಟ್ಟೆಯ ಕಾಮಗಾರಿ ಪೂರ್ಣ ಆಗುತ್ತೆ. 1924ರಲ್ಲಿ ಏನು ಒಡಂಬಡಿಕೆಯಾಗಿತ್ತು ಆ ಸಂದರ್ಭದಲ್ಲಿ 50 ವರ್ಷದ ಯೋಜನೆಯನ್ನ ಗಮನದಲ್ಲಿಟ್ಟುಕೊಂಡು ಅದನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಇನ್ನು ಯಾವುದಾದ್ರೂ ಈ ನೀರು ಹಂಚಿಕೆ ಸಂಬಂಧಪಟ್ಟಾಗೆ ಎರಡು ಬಳಕೆ ಮಾಡ್ಕೊಳ್ಳಕ್ಕೆ ಎರಡು ಅಣೆಕಟ್ಟು ನಿರ್ಮಾಣ ಮಾಡುತ್ತೆ, ಷರತ್ತುಗಳನ್ನು ವಿಧಿಸ್ಕೊಳ್ತಾರೆ. ಮುಂದೆ ಯಾವುದೇ ಯೋಜನೆಗಳನ್ನು ಮಾಡಲು ಪರಸ್ಪರ ಚರ್ಚೆ ಮಾಡ್ಕೊಳ್ಬೇಕು, ಷರತ್ತುಗಳನ್ನು ಹಾಕೊಳ್ಬೇಕು ಅಂತ ಹೇಳುವಂತ ಆಯ್ತು. 1974ರವರೆಗೆ ಈ ಒಡಂಬಡಿಕೆ ಜಾತಿಯಲ್ಲಿತ್ತು. ಆ ನಂತರ ಅದು ವ್ಯಾಜ್ಯಗಳನ್ನ ಹೋಗಿ ಜಲ ವಿವಾದ ನ್ಯಾಯಾಧಿಕರಣ ಆಗಿ ಅಲ್ಲಿ ತೀರ್ಮಾನಗಳಾಗಿ ಅದು 2007ಕ್ಕೆ ಒಂದು ತೀರ್ಪನ್ನ ಕೊಡುತ್ತೆ. ಎರಡೂ ರಾಜ್ಯಗಳ ನೀರು ಹಂಚಿಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಪ್ರಮಾಣ ನೀರು ಹಂಚಿಕೆ ಮಾಡ್ಕೊಳ್ಬೇಕು ಅಂತ ಹೇಳುವಂತ ತೀರ್ಪನ್ನ ಕೊಡುತ್ತೆ. ಆ ನಂತರ ಅದು ಸಹ ವಿವಾದದ ಸ್ವರೂಪವನ್ನ ಪಡ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದ ನಂತರ 2018ರಲ್ಲಿ ಸುಪ್ರೀಂ ಕೋರ್ಟ್ ಅಂತಿಮವಾದ ನಿರ್ಧಾರವನ್ನ ಕೊಡುತ್ತೆ. ಆವಾಗ ಕಾವೇರಿ ನ್ಯಾಯಾಧಿಕರಣ ಅವರು ಏನ್ ತೀರ್ಪನ್ನು ಕೊಟ್ಟಿದ್ರು ಅದಕ್ಕೆ ಅದನ್ನ ಬದಲಾಯಿಸಿ ಕರ್ನಾಟಕಕ್ಕೆ ಹೆಚ್ಚು ಪ್ರಮಾಣದ ನೀರು ಬಳಕೆಗೆ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪಲ್ಲಿ ಅವಕಾಶ ಕೊಡುತ್ತೆ. ಮೊದಲು ನ್ಯಾಯಾಧಿಕರಣ ಏನ್ ತೀರ್ಪು ಕೊಡುತ್ತೆ ಅದಕ್ಕಿಂತ ಹೆಚ್ಚು ನೀರನ್ನ ಬಳಸಿಕೊಳ್ಳುವಂತ ಅವಕಾಶವನ್ನ ಕರ್ನಾಟಕಕ್ಕೆ ಕೊಟ್ಟಿರ್ತದೆ. ನೀರು ಬಿಡುವ ಪ್ರಮಾಣವನ್ನ ತಮಿಳುನಾಡಿಗೆ ಮೊದಲು ನ್ಯಾಯಾಧಿಕರಣ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಮಾಡುತ್ತೆ. ಆ ನಂತರ ದೊಡ್ಡ ಮಟ್ಟದ ಬರಗಾಲ ಬರಲಿಲ್ಲ. ಆ ನಂತರ ಅದು ಮತ್ತೆ ಇವತ್ತು ಚರ್ಚೆಗೆ ಬರುವಂತ ಕಾರಣ ಬಂದಿರುವಂತದ್ದು ಈ ವರ್ಷಕ್ಕೆ ಅದು ಚಾಲ್ತಿಯಾಗಿದೆ. ಅದೇ ರೀತಿ ನಾನು ಹೇಳುವಂಥದ್ದು, ಮೇಕೆದಾಟು ಯೋಜನೆಯನ್ನ ಕರ್ನಾಟಕ ಹೇಗೆ ರೂಪಿಸಿದೆಯೋ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಹೇಗೆ ಪ್ರಯತ್ನ ಪಡ್ತಾ ಇದೆಯೋ ಅದೇ ರೀತಿ ತಮಿಳುನಾಡು ಭಾಗದಲ್ಲೂ ಸಹ ಇಲ್ಲಿ ಹೋಗುವಂತ ನೀರನ್ನ ತಡೆದಿಟ್ಟುಕೊಂಡು ಅದನ್ನ ಬಳಸ್ಕೊಳ್ಳುವ ರೀತಿಯಲ್ಲಿ ಕೃಷಿಗೆ, ಬೆಳೆಗೆ ಮತ್ತು ಕೈಗಾರಿಕೆಗೆ ಬಳಸ್ಕೊಳ್ಳುವ ರೀತಿಯಲ್ಲಿ ಬೇರೆ ಬೇರೆ ಅಣೆಕಟ್ಟುಗಳನ್ನು ಕಟ್ಟುವ ಯೋಜನೆಗಳನ್ನ ಅವರು ಸಹ ರೂಪಿಸಬೇಕು. ಕರ್ನಾಟಕ ಮಾತ್ರ ಅಲ್ಲ, ಇವನ್ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಹ ಇತ್ತೀಚೆಗೆ ಈಗ ನಡೀತಿರುವಂತಹ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಸಚಿವರೇ ಹೇಳಿದ್ದಾರೆ, ಮೇಕೆದಾಟು ಯೋಜನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಯೋಜನೆಯನ್ನ ಅನುಷ್ಠಾನ ತರುವುದಕ್ಕೆ ತಮಿಳುನಾಡಿನ ಒಪ್ಪಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ಅಭಿಪ್ರಾಯನ ಹೇಳಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಾಗೆ DPR ಏನ್ ಮಾಡಿದ್ರು, ಸಮಗ್ರ ಯೋಜನೆ ಏನ್ ಮಾಡಿದ್ರು ಅದನ್ನು ತಿರಸ್ಕರಿಸಿದೆ. ನ್ಯಾಯಾಧಿಕರಣದ ತೀರ್ಪು, ಸುಪ್ರೀಂ ಕೋರ್ಟ್ ತೀರ್ಪಿಗೆ ಪೂರಕವಾಗಿ ಈ ಯೋಜನೆಯನ್ನ ರೂಪಿಸಿಲ್ಲ. ಈ ಎರಡು ಗಮನದಲ್ಲಿಟ್ಟು ನೀವು ಯೋಜನೆಯನ್ನ ಪುನರ್ ರೂಪಿಸಿ ಮತ್ತೆ ಕಳಿಸ್ಕೊಡಿ ಅಂತ ಹೇಳುವಂತ ಪ್ರಪೋಸಲ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಇದು ಒಳ್ಳೆಯ ಕಾಲ ಅಂತ ಅಂದ್ಕೊಳ್ತೀನಿ. ಒಳ್ಳೆ ಕಾಲ ಅಂತ ಹೇಳಿದ್ರೆ ಬೀದಿಗೆ ಬಿದ್ದು ಹೊಡೆದಾಡೋದಕ್ಕಲ್ಲ, ಆಸ್ತಿ ಪಾಸ್ತಿ ನಷ್ಟ ಮಾಡೋದಕ್ಕಲ್ಲ, ಎರಡು ತಮಿಳಿಗರು ಕರ್ನಾಟಕರು ಹೊಡೆದಾಡೋಕೆ ಇದು ಒಳ್ಳೆ ಕಾಲ ಅಲ್ಲ. ಎರಡು ರಾಜ್ಯದ ನಡುವೆ ದ್ವೇಷ ಹಬ್ಬಿಸೋದಕ್ಕೆ ಒಳ್ಳೆ ಕಾಲ ಅಲ್ಲ. ಎರಡೂ ರಾಜ್ಯದ ವಿವಾದಗಳನ್ನ ಶಾಶ್ವತವಾಗಿ ಪರಿಹರಿಸುವುದಕ್ಕೆ ಏನಾದ್ರೂ ಒಂದು ಒಳ್ಳೆಯ ವಾತಾವರಣ ಮೂಡಿಸೋದಕ್ಕೆ ಇದು ಕಾರಣ ಆಗುತ್ತೆ. ಇಂಥ ಒಂದು ಎರಡೂ ಸರ್ಕಾರದ ಎರಡು ಮುಖ್ಯಮಂತ್ರಿಗಳು ಒಳ್ಳೆಯ ರೀತಿಯಲ್ಲಿ ಬಾಂಧವ್ಯವನ್ನ ಇಟ್ಟುಕೊಳ್ಳುವಂತ ಸಂದರ್ಭ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ನೇರವಾಗಿ ಕಾಂಗ್ರೆಸ್ಸೇ ಆಡಳಿತ ನಡೆಸ್ತಾ ಇದೆ. ತಮಿಳುನಾಡಿನಲ್ಲಿ ವಿಜಯವನ್ನ ಆಡಳಿತ ಪಕ್ಷದೊಟ್ಟಿಗೆ ಕಾಂಗ್ರೆಸ್ ಪಾಲುದಾರಿಕೆ ಆಗಿರುವ ಕಾರಣಕ್ಕಾಗಿ ಬಹುಶಃ ಶಾಶ್ವತವಾಗಿ ಪರಿಹಾರ
ಕಟ್ಕೊಳ್ಳೋಕ್ಕಾಗಿ ಇದು ಪ್ರತಿಷ್ಠೆ ಇಟ್ಕೊಳ್ಳದೆ, ಕರ್ನಾಟಕ ತಮಿಳುನಾಡು ಪ್ರತಿಷ್ಠೆ ಇಟ್ಟುಕೊಳ್ಳದೆ, ಕನ್ನಡಿಗರು ತಮಿಳಿಗರು ಅಂತ ಹೇಳುವ ಪ್ರತಿಷ್ಠೆ ಇಟ್ಟುಕೊಳ್ಳದೆ, ಈ ವಿಚಾರವನ್ನು ವಾಸ್ತವ ನೆಲೆಗಟ್ಟಲ್ಲಿ ನಾವು ಏನು ಮಾಡಬೇಕು, ಸಮಗ್ರತೆಯ ದೃಷ್ಟಿಯಲ್ಲಿ ಏನು ಯೋಚನೆ ಮಾಡಬೇಕು, ಒಕ್ಕೂಟ ವ್ಯವಸ್ಥೆಯಲ್ಲಿ ಕೊಂಡುಕೊಳ್ಳುವ ತೆಗೆದುಕೊಳ್ಳುವ ಬಗ್ಗೆ ಹೇಗೆ ಯೋಚನೆ ಮಾಡಬೇಕು ಅಂತ ಹೇಳುವಂತ ನಾವು ತುಂಬಾ ಯೋಚನೆ ಮಾಡ್ಬೇಕು. ಇದೊಂದು ನೀರಿನ ವಿಚಾರ ಮಾತ್ರ ಅಲ್ಲ, ನಮ್ಮ ಬಾಂಧವ್ಯ ಹಾಳೆ ಅಂದ್ರೆ ಬೇರೆ ಬೇರೆ ವಿಚಾರಗಳಿಗೆ ಇದು ಅಡ್ಡಿಯಾಗುತ್ತೆ. ನಮ್ಮ ಸಾಕಷ್ಟು ವ್ಯವಹಾರಗಳು ತಮಿಳುನಾಡಿಗೆ ಒಂದು ನಡೀತದೆ. ಕರ್ನಾಟಕದವರು ಹೆಚ್ಚಿನ ಸಂಖ್ಯೆಯಲ್ಲಿ ಚೆನ್ನೈ ಸೇರಿದಂತೆ ಬೇರೆ ಬೇರೆ ಊರುಗಳಲ್ಲಿ ಇವತ್ತು ನೆಲೆಸಿದ್ದಾರೆ. ಉದ್ಯೋಗಕ್ಕಾಗಿರ್ಬೋದು, ವಿದ್ಯಾಭ್ಯಾಸಕ್ಕಾಗಿರ್ಬೋದು, ವ್ಯವಹಾರಗಳಿಗಾಗಿರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಅಲ್ಲಿ ನೆಲೆಸಿದ್ದಾರೆ. ಕರ್ನಾಟಕದಲ್ಲಿ ಸಹ ತಮಿಳಿಗರು ತುಂಬಾ ಸಂಖ್ಯೆಯಲ್ಲಿ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿಯ ವಾಹನಗಳು ಅಲ್ಲಿಗೆ ಹೋಗ್ತದೆ, ಅಲ್ಲಿಯ ವಾಹನಗಳು ಇಲ್ಲಿಗೆ ಬರುತ್ತೆ. ನಾವು ಊಟಿಗೆ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತೀವಿ. ಇದು ಕರ್ನಾಟಕ ಕೊಡಗು ಸೇರಿದಂತೆ ಬೇರೆ ಬೇರೆ ಭಾಗ ತಮಿಳುನಾಡು ಹೆಚ್ಚು ಬರ್ತಾರೆ. ನಾವು TN ಕಂಡಾಗ ಎಲ್ಲ ದಾಳಿ ಮಾಡಕ್ಕೆ ಸ್ಟಾರ್ಟ್ ಆದ್ರೆ, KA ಕಂಡ್ರೆ ಅಲ್ಲಿಗೆ ದಾಳಿ ಮಾಡಕ್ಕೆ ಸ್ಟಾರ್ಟ್ ಆದ್ರೆ ಎಲ್ಲಿಗೆ ಹೋಗುತ್ತೆ? ಬಾಂಧವ್ಯ ಹಾಳಾಗುತ್ತೆ. ಯಾರ್ಯಾರು ಸಮಸ್ಯೆಗೆ ಸಿಕ್ಕಾಕೊಳ್ತಾರಲ್ಲ, ಕನ್ನಡ ಧ್ವಜವನ್ನು ಕಿತ್ತು ಹಾಕುವಂಥದ್ದು ಇರ್ಬೋದು, ತಮಿಳು ಭಾಷೆಯಲ್ಲಿ ಕಂಡವರನ್ನ ಜಗಳಾಡೋದು, ಇದು ಎರಡೂ ಒಳ್ಳೆಯ ಬೆಳವಣಿಗೆ. ಪರಿಸ್ಥಿತಿಯನ್ನ ಹಾಳು ಮಾಡಬಾರ್ದು. ವಿವಾದ ನನಗನ್ಸುವಂಥದ್ದು, ನಾನು ಮತ್ತೆ ಪುನಃ ಹೇಳ್ತಿದ್ದೀನಿ, ಪ್ರಾಧಿಕಾರ ಕೊಟ್ಟಿರುವ ತೀರ್ಪನ್ನ ಪಾಲನೆ ಮಾಡಬೇಕಾಗಿತ್ತು. ಬೇರೆ ಯಾರು ಇದನ್ನ ಹೇಳಿಲ್ಲ, ಕರ್ನಾಟಕದಲ್ಲಿ ಯಾರು ಹೇಳಿಲ್ಲ. ನಾಳೆ ನಾನು ವಿವಾದವನ್ನ ಸ್ವರೂಪ ಪಡ್ಕೊಂಡು ನನಗೇನು ಬೇಜಾರಿಲ್ಲ, ಸತ್ಯ ಹೇಳುವುದಕ್ಕೆ ಏನು ಅದರಲ್ಲಿ ಏನು ಬೇಸರ ಇಲ್ಲ. ಯಾಕೆಂದ್ರೆ ಅನಗತ್ಯವಾದ ವಿವಾದ ಹೇಳ್ಕೊಂಡು ಇನ್ನೇನೋ ವಿವಾದ ಮಾಡಿ ಹೋಗುವಂತ ಕೆಲಸಗಳಿಲ್ಲ. ಯಾರೋ ಕೆಲವರು ಕೆಲಸ ಮಾಡಿದ ಸಚಿವರು ಹಿಂದೆ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅದಕ್ಕೂ ಮೊದಲು ಅವರು ಇಲಾಖೆ ಕೆಲಸ ಮಾಡ್ತಾರೆ, ನಾಮಕಾವಸ್ಥೆಗೆ ಸಚಿವರಾಗಿದ್ರು, ಕೆಲಸನ ಇಲಾಖೆಗೆ ಹೋಗ್ತಿರ್ಲಿಲ್ಲ. ಅವ್ರು ರಾಜೀನಾಮೆ ಕೊಟ್ಟಿದ್ರೆ ದೊಡ್ಡ ಕಾವೇರಿಗಾಗಿ ಅವ್ರು ರಾಜೀನಾಮೆ ಕೊಟ್ಟರು, ಕೇಂದ್ರ ಸಚಿವ ಸ್ಥಾನ ರಾಜೀನಾಮೆ. ವಾಸ್ತವವಾಗಿ ಅವರು ಸಚಿವ ಸ್ಥಾನದ ಜವಾಬ್ದಾರಿ ನಿರ್ವಹಿಸ್ತಿರಲಿಲ್ಲ. ಅಂತ ರಾಜೀನಾಮೆಗಳಿಂದ ಏನು ಪ್ರಯೋಜನಗಳಿಲ್ಲ. ಇವತ್ತು ಯಾರು ಹೇಳ್ತಾರೆ, ಆಡಳಿತ ಇಲ್ಲದವ್ರು ಹೇಳ್ತಾರೆ ಮುಖ್ಯಮಂತ್ರಿ ಸ್ಥಾನ ಹೋದ್ರು ಪರವಾಗಿಲ್ಲ ಅಂತ. ಹೆಂಗೋ ಕಷ್ಟಪಟ್ಟು ಬಂದಿದೆ, DK ಶಿವಕುಮಾರ್ ಸಿಕ್ಕಿದೆ ಪುಣ್ಯ ಅಂತ ಹೇಳಿ ಕೂತಿದ್ರೆ 2 ತಿಂಗಳು ಆಗೋಗ್ಲಿ ಕೊಟ್ಟು ಕಾವೇರಿಗಾಗಿ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಮತ್ತೆ ಅಧಿಕಾರ ಸಿಗುತ್ತಂತ. ಅದು ರಾಜ್ಯಕ್ಕೆ ಹೇಳಿಕೆಗಳಿಂದ ಯಾವುದೇ ಪ್ರಯೋಜನಗಳಾಗೋದಿಲ್ಲ. ನಾವು ಸ್ಥಿತಪ್ರಜ್ಞೆಯಿಂದ ವಸ್ತುನಿಷ್ಠವಾಗಿ ಈ ವಿಚಾರಗಳನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಮತ್ತೆ ನಾವು ನೀರನ್ನೇ ಬ್ಲಾಕ್ ಮಾಡಿ ಇಟ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ನಾಳೆ ಅವರು ಹಠ ತೊಟ್ಟು ಹೋಗಿ ಕೋರ್ಟಿಗೆ ಹೋಗಿ ನಿತ್ರ ಸುಪ್ರೀಂ ಕೋರ್ಟಿಗೆ ಹೋಗಿ ನಾವೇ ಹೋಗ್ತೀವಿ ಅಥವಾ ಅವರೇ ಹೋಗ್ತಾರೆ ಇಟ್ಕೊಳ್ಳಿ, ವಿಳಂಬ ಆಗೋದಷ್ಟೇ. ನಾವು ಇಲ್ಲಿ ನಮ್ಮ ಜಲಾಶಯಗಳಲ್ಲಿ ಹೇರಳ ಪ್ರಮಾಣದಲ್ಲಿ ನೀರು ಶೇಖರಣೆ ಮಾಡಿಟ್ಟುಕೊಂಡು ನಮಗೆ ಕುಡಿಯುವ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ರಾಜ್ಯಕ್ಕೆ ಕುಡಿಯುವ ನೀರಿಗೆ ಏನು ನೀರು ಬೇಕಾಗಿದೆ, ಕುಡಿಯುವ ನೀರಿಗೆ ಕೃಷಿ ಹೊರತುಪಡಿಸಿ, ಕೈಗಾರಿಕೆ ಹೊರತುಪಡಿಸಿ ಕುಡಿಯೋಕೆ ಏನಿದೆ ಅಷ್ಟು ನೀರು ನಮ್ಮ ಜಲಾಶಯಗಳಲ್ಲಿ ಲಭ್ಯ ಇದೆ. ನಮ್ಮ ರಾಜ್ಯದ ಜಲಾಶಯಗಳಲ್ಲಿ ಕುಡಿಯುವ ನೀರಿಗೆ ಲಭ್ಯ ಇದೆ. ಹೆಚ್ಚುವರಿ ನೀರು ನಮಗೆ ಇದ್ದೇ ಇದೆ. ನಾವು ಕೃಷಿಗೆ ಅಂತ ಹೇಳಿ ಸಮರ್ಥನೆ ಮಾಡಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೇಂದ್ರ ತಂಡವೇ ಬಂದು ಅಥವಾ ಕೋರ್ಟಿನ ಮೂಲಕ ನೇಮಕ ತಂಡ ಯಾರೋ ಬಂದು ಪರಿಶೀಲನೆ ಮಾಡಿದ್ರೆ ನಾವೇ ಸಿಕ್ಕಾಕೊಳ್ತೀವಿ. ಅವಾಗ ಏನು ಪ್ರಯೋಜನ ಆಗುತ್ತೆ? ನಾಳೆ ಮುಖಭಂಗ ಆಗಿ ನಾವು ನೀರು ಬಿಡಬೇಕಂತ ಪರಿಸ್ಥಿತಿ ಬರ್ತದೆ. ತಮಿಳುನಾಡಿನಲ್ಲೂ ಸಹ ಕೃಷಿಗೆ ಏನು ನೀರು ಕೇಳ್ತಿಲ್ಲ ಅವರು. ಇವತ್ತು ಅಗತ್ಯವಾಗಿ ಕುಡಿಯುವ ನೀರಿಗೆ ಸಂಬಂಧಪಟ್ಟದ ಅನಿವಾರ್ಯ ಇರ್ತದೆ, ಅದು ಕೊಡ್ಬೇಕಾಗುತ್ತದೆ. ಅದನ್ನ ನಾನು ಮತ್ತೆ ಹೇಳುವಂತೂ ವಾಸ್ತವ ನೆಲೆಗಟ್ಟಲ್ಲಿ ಅದನ್ನ ತಿಳ್ಕೊಳ್ಬೇಕಾಗುತ್ತೆ. ಪ್ರಜ್ಞಾವಂತರು ಮಾತಾಡ್ಬೇಕಾಗ್ತದೆ. ನಾನು ಹೇಳುವ ರೀತಿಯಲ್ಲಿ ಕಾವೇರಿಯಲ್ಲಿ ನೀರು ಹರಿದು ಹೋಗುವ ಹಾಗೆ ಮಾಡುವುದಕ್ಕೆ ಕೊಡಗಿನಲ್ಲಿ ಏನ್ ಮಾಡ್ಬೇಕು ಅಂತ ಹೇಳೋದನ್ನ ಯೋಚನೆ ಮಾಡೋದಕ್ಕೆ ಇದು ಸಕಾಲ. ಇಲ್ಲಿಂದ ಹರಿದು ಹೋಗುವ ನೀರನ್ನ ಹೇಗೆ ಬಳಸ್ಕೊಳ್ಳೋದಕ್ಕೆ ಏನು ಸಣ್ಣ ಸಣ್ಣ ಅಣೆಕಟ್ಟುಗಳಿರ್ಬೋದು, ದೊಡ್ಡ ಅಣೆಕಟ್ಟುಗಳಿರ್ಬೋದು, ಎರಡೂ ರಾಜ್ಯದಲ್ಲಿ ಏನೇನು ಮಾಡಬಹುದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಣೆಕಟ್ಟುಗಳನ್ನು ಕಟ್ಟುವುದರ ಮೂಲಕ ನೀರನ್ನ ಪೂರ್ಣ ಪ್ರಮಾಣದಲ್ಲಿ ಸದುಪಯೋಗ ಪಡಿಸ್ಕೊಳ್ಳೋಕೆ ಏನೆಲ್ಲ ಮಾಡಬಹುದು ಅಂತ ಯೋಚನೆ ಮಾಡುವಂತ ಕಾಲಘಟ್ಟ. ನಮಗೆ ಕಾವೇರಿಯಲ್ಲಿ ಹುಟ್ಟುವಂತ ತಲಕಾವೇರಿಯಲ್ಲಿ ಹುಟ್ಟುವಂತ ಕಾವೇರಿ KRS ಹೋಗುವವರೆಗೂ ಯಾವುದೇ ಅಣೆಕಟ್ಟುಗಳಿಲ್ಲ. ಹಾರಂಗಿಯಲ್ಲಿ ಹೋಗ್ತಿರೋದು ಕಾವೇರಿ ನೀರಲ್ಲ, ಅದು ಅಲ್ಲಿಂದ ಹಾರಂಗಿ ಹೋಗಿ ಕಾವೇರಿಗೆ ಸೇರ್ಕೊಳ್ತೆ ಅಷ್ಟೇ. ನಮ್ಮ ಮಡಿಕೇರಿಯಲ್ಲಿ ಹೊಡೆಯುವ ಮಳೆ, ಇಲ್ಲಿ ಮುಕ್ಕೋಡ್ಲು ಆಚೆ ಕಡೆ ಹೊಡೆಯುವಂತ ಮಳೆ, ಮಾದಾಪುರ ಆ ಸೈಡ್ ಹೊಡೆಯುವ ಮಳೆ ಹಾರಂಗಿ ಹೋಗುವುದು. ಬಹುತೇಕ ಜನ ಮಡಿಕೇರಿ ಹೊಡೆದು ಕಾವೇರಿಗೆ ಹೋಗುತ್ತೆ ಅಂತ ಅಂದ್ಕೊಳ್ತಾರೆ. ಮಡಿಕೇರಿ ಕಾವೇರಿಗೆ ಮತ್ತೆ ಸೇರುವಂತ ಕಾವೇರಿಗೆ ಮತ್ತೆ ಸೇರುವಂತ ಹಾರಂಗಿ ಸೇರಿ ಜಲಾಶಯಕ್ಕೆ ಹೋಗಿ ಸೇರುವಂತದ್ದು. ಮತ್ತೆ ನಮಗೆ ಕೊಡಗಿನಲ್ಲೂ ಸಹ ಮೂರು ತರ ಇದಕ್ಕೂ ನೀರು ಹೋಗ್ತದೆ. ಸುಮಾರು ಭಾಗದಲ್ಲಿ ಬಹುಭಾಗದ ನೀರುಗಳು ನಮಗೆ ಕಾವೇರಿಗೆ ಸೇರುತ್ತೆ. ಲಕ್ಷ್ಮಣ ತೀರ್ಥ ಇರ್ಬೋದು, ಕಾವೇರಿ ಇರ್ಬೋದು, ಹಾರಂಗಿ ಇರ್ಬೋದು, ಇದೆಲ್ಲ ಕಾವೇರಿ KRS ಗೆ ಸೇರುವಂತದ್ದು ಇದೆ. ನಮಗೆ ಶಾಂತಹಳ್ಳಿ ಈ ಭಾಗದಲ್ಲಿ ಹರಿಯುವಂತದ್ದು ಕುಮಾರಧಾರದ ಮೂಲಕ ನೇತ್ರಾವತಿಗೆ ಹೋಗಿ ಅದು ಆಚೆ ಸೇರ್ಕೊಳ್ತದೆ. ಈಚೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಬಿರುನಾಣಿ ಆ ಭಾಗದ ಸುತ್ತಮುತ್ತ ಹೊಡೆಯುವಂತ ಮಳೆ ಬರಪೊಳೆ ಮೂಲಕ ಕೇರಳಕ್ಕೆ ಹೋಗುತ್ತೆ. ಬರಪೊಳೆ ಯೋಜನೆಯನ್ನ ಅದೇ ರೀತಿಯಲ್ಲಿ ಈಚೆಗೆ ತಿರುಗಿಸಲಿಕ್ಕೆ ಪ್ರಯತ್ನ ಪಟ್ರು. ಬರಪೊಳೆ ಯೋಜನೆಯನ್ನ ನೀರನ್ನ ಕೇರಳಕ್ಕೆ ಏನು ಹರಿದು ಹೋಗ್ತದೆ ನೀರು ದೊಡ್ಡ ಪ್ರಮಾಣದಲ್ಲಿ, ಅದನ್ನ ಅಲ್ಲಿ ಅಣೆಕಟ್ಟನ್ನ ಕಟ್ಟಿ ಅದನ್ನ ಈಚೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಅದು ದೊಡ್ಡ ಮಟ್ಟದ ಹೋರಾಟ ಆಗಿ ಬರಪೊಳೆ ಯೋಜನೆ ಇವತ್ತು ಇಂಪ್ಲಿಮೆಂಟ್ ಆಗ್ಲಿಲ್ಲ. ಅಂದ್ರೆ ದಕ್ಷಿಣ ಕೊಡಗಿನ ಹಲವಾರು ಗ್ರಾಮಗಳು ಮುಳುಗಡೆ ಆಗುವ ಆತಂಕ ಇರುವ ಕಾರಣಕ್ಕಾಗಿ ಆ ಯೋಜನೆಯ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಆಗಿ ಆ ಯೋಜನೆ ಸ್ಥಗಿತಗೊಳ್ತು. ಅದೇ ರೀತಿ ಈ ನೀರನ್ನ ಸದುಪಯೋಗ ಪಡಿಸ್ಕೊಳ್ಳೋ ಬಗ್ಗೆ ಯೋಚನೆ ಮಾಡದೆ ಹೋದ್ರೆ, ನೀರು ನಿರಂತರವಾಗಿ ಹರಿದು ನದಿಯಲ್ಲಿ ಹರಿದು ಹೋಗುವ ರೀತಿಯಲ್ಲಿ ಯೋಚನೆ ಮಾಡದೆ ಹೋದ್ರೆ ಮತ್ತಷ್ಟು ಗಂಡಾಂತರಗಳನ್ನು ನಾವು ಭವಿಷ್ಯದಲ್ಲಿ ಅನುಭವಿಸಬೇಕಾಗುತ್ತದೆ. ಈಗ ಸದ್ಯಕ್ಕೆ ಈಗ ಇವರು ಹೋರಾಟ ಮಾಡೋದು ಅಥವಾ ಪ್ರತಿಭಟನೆ ಇತ್ಯಾದಿ ಎಲ್ಲವನ್ನು ಮಾಡೋದು ಕೂಡ ಎಲ್ಲ ಈ ಕ್ಷಣಕ್ಕೆ ಮಾತ್ರ ಯೋಚನೆ ಮಾಡ್ತಾರೆ. ಅದು ಈ ಕ್ಷಣಕ್ಕೆ ವಾಸ್ತವ ಸಮಸ್ಯೆದ ಮೇಲೆ ಯೋಚನೆ ಮಾಡೋದಿಲ್ಲ. ಅವರವರ ಪ್ರತಿಷ್ಠೆ ಅಥವಾ ಅವರವರ ಅಸ್ತಿತ್ವಕ್ಕಾಗಿ ಮಾಡ್ತಿರೋದೇ ಹೆಚ್ಚಾಗಿ ನಮಗೆ ಕಂಡು ಬರ್ತಾ ಇದೆ. ಎಕ್ಸಾಂಪಲ್ ಈಗ ಇವರು
ತಮಿಳುನಾಡಿನ ಸಿಎಂ ಇಲ್ಲಿಗೆ ಬರೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಮಗೆ ಪರಿಹಾರ ಸಿಗಬೇಕಾಗಿದ್ದು ಎರಡು ರಾಜ್ಯದವರು ಕೂತು ಒಳ್ಳೆಯದು. ಅದರಲ್ಲಿ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಅನ್ನ ಲೈಕ್ ಮಾಡಿದೆ. ಯಾಕೆಂತ ಹೇಳಿದ್ರೆ ವಿಜಯ್ ಬರೋದಕ್ಕೆ ಪ್ರತಿಭಟನೆ ಮಾಡೋದು ಸರಿಯಲ್ಲ, ಅವ್ರ ಅದ್ದೂರಿಯಾಗಿ ಸ್ವಾಗತಿಸೋದನ್ನ ತಡಿಲಿ. ಅದು ಬಿಟ್ಟು ಅವ್ರು ಬಂದು ಮಾತುಕತೆ ಮಾಡಿದಾಗ ನಮಗೆ ಪರಿಹಾರ ಸಿಗುತ್ತೆ. ಅದು ಬಿಟ್ಟು ಅವರು ಪ್ರತಿಭಟನೆ ಮಾಡೋದು ಅಥವಾ ಪೋಸ್ಟರ್ಗೆ ಧಕ್ಕೆ ಮಾಡ್ಕೊಳ್ಳೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸೋದು ನಮ್ಮ ನಡುವೆ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದೇ ಸೇಮ್ ಈ ಬಿಜೆಪಿ ಅವರು ಮಿತ್ರ ಪಕ್ಷ ಆಗಿ ಒಟ್ಟಿಗೆ ಗುರುತಿಸಿಕೊಂಡಿದ್ದಾರೆ. ಬಿಜೆಪಿ ಅವರು ಅಪೋಸ್ ಮಾಡ್ತಾ ಇದ್ದಾರೆ. ಇವರಲ್ಲಿ ಒಂದು ತೂಕದ ಮಾತು ಈ ಕಡೆ ಕುಮಾರಸ್ವಾಮಿ ಅವರಲ್ಲಿ ಕಂಡು ಬಂತು. ಅದೊಂದು ಭಾಗ ಇರಲಿ. ಅದ್ರ ಆಚೆಗೆ ಈ ಹೋರಾಟ ಮಾಡುವವರು, ಹೋರಾಟಗಾರರು ಅಥವಾ ಪ್ರತಿಭಟನೆ ಬಂದ್ ಕರೆ ಕೊಡುವವರು ಈ ಕೊಡಗಿನ ವಿಚಾರವಾಗಿ ಯಾವತ್ತಾದ್ರೂ ಧ್ವನಿ ಎತ್ತಿದ್ದಾರ? ಕೊಡಗಿನ ಬಗ್ಗೆ ಮಾತಾಡಿದಾರ? ಕೊಡಗಿನಲ್ಲಿ ಸಮಸ್ಯೆ ಆಗೋದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದಾರ? ಬಂದ್ ಸಮಸ್ಯೆಗೆ ಪರಿಹಾರ ಅಲ್ಲ. ನಿಜವಾಗ್ಲೂ ಬಂದ್ ಮಾಡಿದ ನಂತರ ಹೋರಾಟ ಕೊನೆಗೊಳ್ಳುತ್ತೆ. ಯೂಶಲಿ ನೀವು ಬಂದ್ ಮಾಡ್ತೀವಿ ಅಂತ ಹೆದರ್ಸೋದು ಬೇರೆ. ಬಂದೇ ಆದ್ರೆ ಹೋಗಿ ನಂತರ ನೆಕ್ಸ್ಟ್ ಏನು ಹೋರಾಟ ಇರಲ್ಲ. ಏನ್ ಮಾಡ್ತೀರಿ ಅಂತ ನೆಕ್ಸ್ಟ್ ಏನ್ ಹೋರಾಟ ಮಾಡ್ತೀರಿ?